ಬಹಳ ಅಪರೂಪದ, ಬಹಳ ಕಷ್ಟದ ಸಂದರ್ಭದಲ್ಲಿ ನಾವದೀವಿ. ದಿನಗಳು ಎಷ್ಟು ಸರಳ, ಎಷ್ಟು ಸುಲಭವಾಗಿ ಓಡ್ತಾವ ಅನ್ನೋದಕ್ಕೆ ಉದಾಹರಣೆ ಕಳೆದ 2 ವರ್ಷಗಳು. ನಮಗೆ ಜಾಗತಿಕ ತಾತ್ವಿಕ ಚಿಂತನೆಗಳ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಯಾರ. ಆದ್ರ ಜಾಗತಿಕ ತಾತ್ವಿಕ ಚಿಂತನೆಗಳನ್ನ ನಾವು ಮಾತಾಡ್ಲಿಕ್ಕೆ ಎಲ್ಲಿ ಸಾಧ್ಯದ? ಇಲ್ಲಿ ಹಿಂದಿರುವಂಥ ಕಟ್ಟಡದ ಗ್ವಾಡಿಗಳ ಸಹಿತ ನಾವೇನೇ ಮಾತಾಡಿದ್ರು ಕೂಡ ಕೇಳ್ತಾವ. ಈ ಅಂಗಳ ಕಳೆದ 20-25 ವರ್ಷಗಳವರೆಗೆ ಭಾರತದ ಋಷಿ ಪರಂಪರೆಯ ಮಹಿಮೆ, ಭಾರತ ದೇಶದ ಜ್ಞಾನ ಪರಂಪರೆಯ ಬಗ್ಗೆ ಏನೇನಿತ್ತು ಅದೆಲ್ಲಕ್ಕೂ ಕೂಡ ಈ ಅಂಗಳ ಸಾಕ್ಷಿಯಾಗಿದೆ. ನಮ್ಮಂಥವ್ರೆಲ್ಲ ಮಾತಾಡ್ತೀವಂದ್ರೆ ಆದಿತ್ತೇನ್ರಿ ತಾಕತ್ತ? ಅನಿವಾರ್ಯವಾಗಿ ವಿಷಯ ಪೂರ್ಣಕ್ಕಾಗಿ ನಾನೊಂದು ಸ್ವಲ್ಪ ಮಾತಾಡ್ತೇನೆ. ಆದ್ರೆ ಸಣ್ಣ ಮಾತನ್ನ ಹೇಳಿ ಮುಂದುವರಿಸ್ತೇನೆ. ಭಾರತದ ಇತಿಹಾಸದೊಳಗೆ ಬುದ್ಧನದೊಂದು ವ್ಯಕ್ತಿತ್ವ. ಬುದ್ಧ ಒಂದು ಊರಿನಿಂದ ಒಂದು ಊರಿಗೆ ಹೊರಟ್ರ 10-20 ಸಾವಿರ ಜನ ಹಿಂದ ಮುಂದೆ ಹೋಗ್ತಿದ್ರು. ಒಂದು ದೊಡ್ಡ ಜನ ಸಮುದಾಯವೇ ಜ್ಞಾನ ಯಾತ್ರೆಯ ರೂಪದಲ್ಲಿ ನಡೀತಿತ್ತು ಅನ್ನೋದನ್ನ ನಾವು ಕೇಳಿ ಬಲ್ಲೆವು, ನೋಡ್ಲಿಕ್ಕಿಲ್ಲ 2-2.5 ಸಾವಿರ ವರ್ಷಗಳ ಹಿಂದೆ. ಆದ್ರೆ ವಿಚಿತ್ರ ಏನಂದ್ರ ಬರೀ 2 ವರ್ಷದ ಹಿಂದೆ ನಾವು ನೋಡಿ ಬಲ್ಲೆವು. ಒಂದು ಊರಿನಿಂದ ಒಂದು ಊರಿಗೆ ಸಂತರು ಹೊರಟ್ರ, ದೇವರು ಹೊರಟ್ರ, ಗುರುದೇವರು ಹೊರಟ್ರ, ಸಾವಿರ ಗಟ್ಲೆ ಜನ ಹೊರಡ್ತಿದ್ರು. ವಿಚಿತ್ರ ಏನಿರ್ತಿತ್ತು ಅಂದ್ರ ಬುದ್ಧನ ಕಾಲವೇ ನಮ್ಮ ಕಣ್ಣು ಮುಂದೆ ಐತೇನೋ ಅಂತ ಅನ್ನುವಂಗಿರ್ತಿತ್ತು. ನಿನ್ನೆ ಬಹಳಷ್ಟು ಜನ ಮಾತೃಶಕ್ತಿ ಸಂಗಮದ ಬಗ್ಗೆ ಮಾತಾಡ್ತಾ ಹೇಳಿದ್ರು. ಅವಾಗ ನಂಗೊಂದು ಸಣ್ಣ ಘಟನಾ ನೆನಪಾಯ್ತು. 2016ನೇ ಇಸ್ವಿ ಒಳಗೆ ಬೆಳಗಾವಿ ಒಳಗೆ ಪ್ರವಚನ ಪ್ರಾರಂಭ ಇತ್ರಿ. ಪ್ರವಚನ ಮುಗಿದು ಅಪ್ಪುಗಳು ಇನ್ನೇನು ವಾಹನ ಹತ್ತುವಾಗ ಪೂಜ್ಯರಾದಂಥ ರುದ್ರಾಕ್ಷಿ ಮಠದ ಅಪ್ಪುಗಳು ಈ ಮುಂದೆ ರಂಗೋಲಿ ಸೇವೆ ಮಾಡುವಂಥ ಮಾತೆಯರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ಹೇಳಿದ್ರು, ಅಪ್ಪ ಅವ್ರ ದಿನ ರಂಗೋಲಿ ಹಾಕ್ತಾರಲ್ರಿ, ಇವರ ತಾಯಂದಿರು ಅಂತ ಹೇಳಿದ್ರು. ಅವ್ರ ಅಪ್ಪಗಳು 1 ನಿಮಿಷ ನಿಂತ ನಂತರ ಭಾಳ ಚಲೋ ರಂಗೋಲಿ ಹಾಕ್ತೀರಿ, ಭಾಳ ಸಂತೋಷ, ಈ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದ್ರೆ ನಿಮ್ ರಂಗೋಲಿ ಸೇವೆ ಭಾಳ ಅಮೂಲ್ಯ, ಹಿಂಗೆಲ್ಲ ಹೇಳಿದ್ರು. ಈಗ ತಟ್ಬಿಡ್ರಿ, ನಾ ಮಾತಾಡೋದೈತಿ ಭಾಳ ಅಣ್ಣ. ಹಿಂಗೆಲ್ಲ ಹೇಳಿದ ಬಳಿಕ ನಿನ್ನೆ ರಂಗೋಲಿ ನೋಡಿದ್ರೇನ್ರಿ ಅಂತ ಕೇಳಿದ್ರು. ಅದೊಂದು ಬಹಳ ಕಷ್ಟದ ರಂಗೋಲಿ, ಆಕಳು ಎಲ್ಲ ಚಿತ್ರ ಬಿಡಿಸಿದ್ರು. ಇಲ್ಲ ಭಾಳ ಚಂದ ಆಗಿತ್ರಿ ರಂಗೋಲಿ ಅನ್ನುವಾಗ ಒಬ್ಬ ತಾಯಿ ಏನ್ ಮಾಡಿದ್ರಂದ್ರೆ 1 ಹೆಜ್ಜೆ ಮುಂದೆ ಹೋಗಿ ರಾತ್ರಿ 7ಕ್ಕೆ ಅದನ್ನ ಬಿಡಸಾಕ್ ಶುರು ಮಾಡಿದೇವ್ರಿ. ಸರಿಯಾಗಿ ಮುಗ್ದಾಗ 11:30 ಆಗಿತ್ರಿ. ಮನಿಗೆ ಹೋಗಿ ಹುಡ್ಕ 12 ಆಯ್ತು ಅಂದ್ರು. ಅಪ್ಪಗಳು ಹೌದ್ರಿ, ಭಾಳ ಪರಿಶ್ರಮ ಆಯ್ತು ಬಿಡ್ರಿ ಅಂದ್ರು. ಅಟ್ಟಕ್ಕೆ ಮುಗೀತದ. ವಿಚಿತ್ರ ಏನಂದ್ರ ಯಾವುದೇ ವಿಚಾರ ಅವ್ರ ಮುಂದೆ ಬಂದ್ರ ಅವತ್ತ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಅದು ಸರಿನೋ ತಪ್ಪೋ ಹೌದೋ ಅಲ್ಲೋ 1 ದಿವಸ 2 ದಿವಸ 3 ದಿವಸ ಕಳೆದ ನಂತರ ಸಾವಕಾಶ 3ನೇ ದಿವಸಕ್ಕೆ ಅಜ್ಜ ಅವ್ರನ್ನ ಕರೆದ್ರ, ನಾಗನೂರ್ ಅಜ್ಜ ಅವ್ರನ್ನ ಕರೆದ, ಅಜ್ಜ ಅವ್ರು ನಾಳೆಯಿಂದ ಈ ರಂಗೋಲಿ ಸರಳರೇ ಮಾಡ್ಬೇಕು, ಇಲ್ಲಾಂದ್ರೆ ಬಿಟ್ಟರೆ ಬಿಡ್ಬೇಕು ನೋಡ್ರಿ ಅಂದ್ರು. 3 ದಿವಸ ಆದ ನಂತರ ಯಾಕ್ರಿ ಬುದ್ಧಿ ಅವ್ರು ಭಾಳ ಉತ್ಸಾಹದಿಂದ ಹಾಕ್ತಾರೆ. ಇನ್ನ 3-4 ದಿವಸ ಪ್ರವಚನ ಇತ್ತವಾಗ. ಭಾಳ ಉತ್ಸಾಹದಿಂದ ಹಾಕ್ತಾರ್ರಿ, ಹಾಕ್ಲಿಲ್ರಿ ಅಂದಾಗ ಅಪ್ಪಗಳು ಹೇಳಿದ್ರು, ಉತ್ಸಾಹದಿಂದ ಹಾಕ್ತಾರೇನೋ ಸರಿ, ಆದ್ರೆ 15 ನಿಮಿಷ 20 ನಿಮಿಷನಾಗ ಹಾಕುವಂಗಿದ್ರ ಅಟ್ಟ ರಂಗೋಲಿ ಇರ್ಲಿ. 7:30-8ಕ್ಕೆ ಚಾಲೂ ಮಾಡಿ 12 ತನಕ ಹಾಕುವಂಗಿದ್ರ ರಂಗೋಲಿ ಬ್ಯಾಡ್ರಿ ಅಂದ್ರ ಅವ್ರು. ಇಟ್ ಸೂಕ್ಷ್ಮವಾಗಿ ಅವರು ಪ್ರತಿಯೊಂದು ಘಟನೆಯನ್ನ ಗಮನಿಸ್ತಾ ಇದ್ರು, ನೋಡ್ತಾ ಇದ್ರು. ಅವರೇ ಜಾಗತಿಕ ತಾತ್ವಿಕ ಚಿಂತನೆಗಳ ಸಾಕಾರ ರೂಪ. ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರ, ಜಗತ್ತಿನಲ್ಲಿ ಎಷ್ಟೆಷ್ಟು ಜನ ತತ್ವಜ್ಞಾನಿಗಳಾಗಿ ಹೋಗ್ಯಾರ, ಅವರೆಲ್ಲರೂ ಅವ್ರ ನಾಲಿಗೆಯ ತುದಿ ಮೇಲೆ ಇರ್ತಿದ್ರು. ಯಾವ್ಯಾವ ತಾತ್ವಿಕ ಚಿಂತನೆಗಳನ್ನ ಯಾವ್ಯಾವ ದಾರ್ಶನಿಕರು ಹೇಳ್ಯಾರ, ಅವರೆಲ್ಲರೂ ಯಾವಾಗ ಅವ್ರ ಮನಃಪಟಲದಿಂದ ಲೋಕಕ್ಕೆ ಮುಟ್ಟುತ್ತಿದ್ರು ಅಂತ ಗೊತ್ತಿರ್ತಿರ್ಲಿಲ್ಲ. ಆದ್ರೆ ನಿರಂತರವಾದ ಜ್ಞಾನ ಪ್ರವಾಹ, ಜಗತ್ತಿನ ಜ್ಞಾನ ಪ್ರವಾಹ ಹರಿತಿತ್ತು. ಇದಕ್ಕೊಂದು ದೊಡ್ಡ ಕಾರಣ ಏನು ಅಂದ್ರ, ಅವರು ನಾನು ಮೊದಲ ಹೇಳಿದಂಗ ಭಾರತ ದೇಶದ ಜ್ಞಾನ ಪರಂಪರೆಯ ಏಕೈಕ ಪ್ರತಿನಿಧಿತ್ವವನ್ನು ವಹಿಸಿದಂಥವ್ರು ಅನ್ನೋದು. ಋಷಿಗಳ ಅವ್ರಿಗೆ ಎಂಥ ಹೆಜ್ಜೆಜ್ಜೆಗೆ ಋಷಿಗಳು ಅವ್ರ ನಾಲಿಗೆಯ ತುದಿ ಮೇಲೆ ಇರ್ತಿದ್ರು ಅನ್ನೋದನ್ನ ಹೇಳೋದು ಕಷ್ಟ.
ಸಾಕ್ರೆಟೀಸ್, ಪ್ಲೇಟೋ, ಶಾಫನ್ ಹಾವರ್ ಎಲ್ಲರನ್ನೂ ಕುರಿತಾಗಿ ತಮಗೆ ಅವರವರ ಅಭಿಪ್ರಾಯಗಳನ್ನು ಯಾವಾಗಲೂ ನುಡಿತಾ ಇರ್ತಿದ್ರು. ಬಹಳ ಸಾರಿ ಶಾಫನ್ ಹಾವರ್ದೊಂದು ಘಟನೆಯನ್ನ ಹೇಳ್ತಾ ಇದ್ರು ಅವರು. ಅದೇನು ಅಂದ್ರೆ ಈಶಾವಾಸ್ಯ ಉಪನಿಷತ್ತಿನ ಕುರಿತಾದ ಮಾತು. ಪಾಶ್ಚಿಮಾತ್ಯ ಜಗತ್ತಿನೊಳಗೆ ಒಂದು ಪದ್ಧತಿ ಅಂತ. ಆ ಪದ್ಧತಿ ಏನಂದ್ರೆ ಮಲಗುವ ಮೊದಲ ತಲೆದಿಂಬಿಗೆ ಒಂದು ಪುಸ್ತಕವನ್ನು ಇಟ್ಕೊಂಡು ಮಲ್ಕೊಳ್ಳೋದು. ಆ ಪುಸ್ತಕದಾಗಿನ 2-3 ಶಬ್ದಗಳನ್ನ ತೆಗೆದು 2-3 ಶ್ಲೋಕಗಳನ್ನ, ವಚನಗಳನ್ನ ಓದೋದು, ಓದಿ ಮಲ್ಕೊಳ್ಳೋದು. ವಿಶೇಷವಾಗಿ ಬೈಬಲ್, ಎಲ್ಲರೂ ತಲೆದಿಂಬಿಗೆ ಬೈಬಲ್ ಇಟ್ಕೋತಿದ್ರು. ವಿಚಿತ್ರ ಏನಂದ್ರೆ ಒಂದ್ಸಾರಿ ಶಾಫನ್ ಹಾವರ್ ಅನ್ನುವಂಥ ತತ್ವಜ್ಞಾನಿ ಮನೆಗೆ ಅವ್ರ ಮಿತ್ರ ಬಂದಂತ. ಅವ ನೋಡಿದ್ನಂತ ಇವ್ರ ಹತ್ರ ಈಶಾವಾಸ್ಯ ಉಪನಿಷತ್ತಿತ್ತ ತಲೆ ಮೇಲೆ, ತಲೆದಿಂಬಿಗೆ ಈಶಾವಾಸ್ಯ ಉಪನಿಷತ್ತಿದ್ದಾಗ ಅವ್ ಕೇಳಿದ್ನಂತ, ನಮ್ಮಲ್ಲಿ ಎಲ್ಲರೂ ಬೈಬಲ್ ಇಟ್ಕೊಂಡು ಮಲ್ಕೋತಾರ, ನೀವೇನು ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ಲ ನೀವು ಅಂತ ಕೇಳಿದ್ನಂತ. ಅವಾಗ ಶಾಫನ್ ಹಾವರ್ ಹೇಳಿದ್ನಂತ, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗ್ರದಃ ಕಸ್ಯ ಸ್ವಿಧನಂ. ಇಂಥ ಒಂದೊಂದು ಮಂತ್ರಗಳು ನಮ್ಮ ಯಾವ ಗ್ರಂಥಗಳಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಗ್ರಂಥದಲ್ಲಿರುವಂತಹ ಕೆಲವು ಮಂತ್ರಗಳು ಎಂಥವದವಂದ್ರ ಜೀವನ ಪರ್ಯಂತವೂ ನಮಗೆ ಸಂತೋಷ ಕೊಡ್ತಾವ. ಅಕಸ್ಮಾತ್ ಈ ಕ್ಷಣವೇ ನಿಮಗೆ ಸಾವು ಬಂದತ್ತಂದ್ರೆ ಸಾವಿನ ಅಂತಿಮ ಕ್ಷಣದಲ್ಲಿಯೂ ಕೂಡ ಸಂತೋಷವನ್ನು ಕೊಡುವಟ್ಟು ತಾಕತ್ತು ಈ ಮಂತ್ರದೊಳಗೈತಿ. ಅದಕ್ಕೆ ನಾವು ಇದನ್ನ ಇಟ್ಕೊಂಡೀವಿ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯಾವಾಗ ಋಷಿಗಳು ಎಂಥೆಂಥ ಪದಪ್ರಯೋಗಗಳನ್ನು ಮಾಡಿ ಇಂಥ ಮಂತ್ರಗಳನ್ನು ಅವರು ಕಟ್ಟಿಟ್ಟಾರ, ಅದೆಲ್ಲವೂ ಕೂಡ ಅವರ ವಾಣಿಯಲ್ಲಿ ಅಮೃತ ಸಮಾನವಾಗಿ ಸುರಿತಿತ್ತು, ಹರಿತಿತ್ತು. ಆದ್ದರಿಂದ ನಾನು ಹೇಳ್ತೇನೆ, ಜಾಗತಿಕವಾಗಿರುವ ಎಲ್ಲ ತಾತ್ವಿಕ ಚಿಂತನೆಗಳನ್ನು ಒಟ್ಟು ರೂಪದಲ್ಲಿ, ದೇಹ ರೂಪದಲ್ಲಿ ನಾವು ನೋಡ್ಬೇಕಾದ್ರೆ ಪರಮ ಪೂಜ್ಯ ಗುರುದೇವರು. ಬಹಳಷ್ಟು ಜನ ಅವರನ್ನ ತಮ್ಮ ಶಬ್ದಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೂಜ್ಯರಾದಂತಹ ಬಸವಲಿಂಗ ಅಪ್ಪುಗಳಿಗೆ, ಹರ್ಷಾನಂದ ಅಪ್ಪುಗಳಿಗೆ ಈಗೂ ಯಾರೇ ಸಂಪರ್ಕ ಮಾಡ್ತಾರ, ನಾವು ಅಪ್ಪುಗಳ ಬಗ್ಗೆ ಒಂದು ಲೇಖನ ಬರೀಬೇಕತ್ ಮಾಡೀವಿ, ಅಪ್ಪುಗಳ ಬಗ್ಗೆ ಒಂದು PhD ಮಾಡ್ಬೇಕತ್ ಮಾಡೀವಿ. ಯಾವ PhDಗಳಿಗೆ ಅವರು ಸಿಕ್ಕಾಕೊಳ್ಳಿಕ್ ಸಾಧ್ಯದ? ನಮ್ಮ ಲೇಖನಿ ಎಷ್ಟು ದೊಡ್ಡದು, ನಮ್ದು ಶಬ್ದ ಭಂಡಾರ ಎಷ್ಟು ದೊಡ್ಡದು, ಸಾಧ್ಯ ಐತೇನು ಅಂತ ಒಂದು ಕ್ಷಣ ವಿಚಾರ ಮಾಡಿ ನೋಡಿದ್ರೆ ಅತ್ಯಂತ ಕಷ್ಟ ಅನಿಸ್ತದೆ. ವಿಚಿತ್ರ ಏನು ಅಂದ್ರೆ ಈ ಕಷ್ಟದ ಮಧ್ಯೆ ಒಂದು ಅಪರೂಪದ ಸಾಧನೆಯನ್ನ ಮಾಡಿದವರು ಪೂಜ್ಯರಾದಂತಹ ಕುಮಾರ ನಿಜಗುಣ ಮಹಾಸ್ವಾಮಿಗಳು. ನೀವೆಲ್ಲ ಬಹಳಷ್ಟು ಸರಿ ವಿಜಯಪುರದ ಜನ ನೋಡೇರಿ, ಕೇಳೇರಿ. ಬಹಳ ಶೀಘ್ರ ಕೋಪಿಗಳವರು. ಒಂದು ಮಾತು ತಪ್ಪಿದ್ರೆ ಸಾಕು ಅವ್ರಿಗೆ ಸಿಟ್ಟು ಬರ್ತಿತ್ತು. ರಣ್ಣ, ಪೊಣ್ಣ, ಪಂಪ, ಜನ್ನನ ನಂತರದಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಅದ್ಭುತವಾದ ಸಾಹಿತ್ಯದ ಕೃಷಿಯನ್ನು ಮಾಡಿದವರು. ಲಕ್ಷೋಪಲಕ್ಷ ವೃತ್ತಗಳನ್ನು ರಚಿಸದಂತಹ ಸಾಮರ್ಥ್ಯಶಾಲಿಗಳು ಯಾರಾದರೂ ಇದ್ರೆ ಪೂಜ್ಯರಾದಂಥ ಕುಮಾರ ನಿಜಗುಣ ಮಹಾಸ್ವಾಮಿಗಳು. ಅವರು ಅಪ್ಪುಗಳ ಮೇಲೆ ಅವ್ರಿಗೆ ಅಪಾರವಾದ ಭಕ್ತಿ, ಶ್ರದ್ಧೆ. ಅವರೊಮ್ಮೆ ಮಲ್ಲಿಕಾರ್ಜುನ ಅಪ್ಪುಗಳಿಗೆ ಭೇಟಿಯಾಗಾಕ ಕರಡಿ ಆಶ್ರಮದಾಗ ಬಂದಾಗ ಮೊದಲ ಬಾರಿಗೆ ನೋಡಿದ್ದಂತ. ಈಗೇನು ಮೈಸೂರಿಗೆ ಅಪ್ಪುಗಳ ಸಂಪರ್ಕ ಬೆಳೆದ ಬಳಿಕ ಅಪ್ಪುಗಳು ಏನು ದೇಶ ವಿದೇಶಗಳನ್ನೆಲ್ಲ ತಿರುಗಾಡಿದ್ರು, ಇದೆಲ್ಲದಕ್ಕೂ ಮೂಲ ಕಾರಣರು ಪೂಜ್ಯರಾದಂತಹ ಕುಮಾರ ನಿಜಗುಣ ಅಪ್ಪುಗಳು. ಇವ್ರನ್ನ ಹಳೆ ಮೈಸೂರು ಭಾಗಕ್ಕೆ ಕರ್ಕೊಂಡು ಹೋಗಿಯೇ ತೀರಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಪ್ರಯತ್ನವನ್ನು ಮಾಡಿದವರು ಪೂಜ್ಯರಾದಂತಹ ಕುಮಾರ ನಿಜಗುಣ ಅಪ್ಪುಗಳು. ಅವ್ರ ಅಪ್ಪುಗಳ ಮೇಲೆ ಬಹಳ ಶ್ರದ್ಧೆಯಿಂದ ಇತ್ತು. ಅಪ್ಪುಗಳ ತಾತ್ವಿಕ ನಿಲುವು ಏನಿತ್ತು ಅನ್ನೋದನ್ನ ಕುರಿತಾಗಿ ಅವರೊಂದು ಪದ್ಯವನ್ನು ಬರೆದಾರೆ. ಈಗ ಏನಾಗಕತ್ತೈತೆ ಅಂದ್ರೆ ನಮ್ಮಲ್ಲಿ ನಾವು ಎಲ್ಲವನ್ನು ಹೊಸದು ಬಂದಂಗ ಹಳೆತದು ಮರೆತು ಹೊಂಟದ ಅನ್ನೋ ಕಾರಣಕ್ಕೆ ನಮ್ಗೆ ಇವತ್ತದು ಕಣ್ ಸೆಳೆತು. ಕವಿಗಳು, ಸಾಹಿತಿಗಳು ಯಾವುದಾದ್ರೂ ಒಂದು ವಸ್ತುವನ್ನು ವರ್ಣಿಸುವಾಗ ವಸ್ತು ಅಳವಿಗೆ ಸಿಕ್ಕರೆ ಶಬ್ದ ಗೆಲ್ತದೆ, ವಸ್ತು ಅಳವಿಗೆ ಸಿಗಲಿಲ್ಲ ಅಂದ್ರೆ ಶಬ್ದ ಸೋಲ್ತದೆ. ಸಾಮಾನ್ಯವಾಗಿ ಎಲ್ಲ ಕವಿಗಳಿಗೂ ಒಂದಲ್ಲ ಒಂದು ಸಮಯದಲ್ಲಿ ಇದರ ಅನುಭೂತಿ ಆಗೇ ಆಕೈತಿ. ಅಂಥದ್ರೊಳಗ ಅಪುಗಳನ್ನು ವರ್ಣಿಸುವಂಥವ್ರಿಗೆ ಬೇಕಲ್ಲ ತಾಕತ್ತು. ರನ್ನನೇ ಹೇಳ್ತಾನೆ,
ರಣ್ಣನ ಕವಿರತ್ನವಂ ಪರೀಕ್ಷಿಪರ್ಗೆ 8 ಎರ್ದೆಯೇ ಅಂತ ಕೇಳ್ತಾನ ನಾವು. ನನ್ನ ಕಾವ್ಯರತ್ನವನ್ನು ಪರೀಕ್ಷೆ ಮಾಡಬೇಕಾದ್ರೆ 8 ಎದೆ ಇರ್ಬೇಕಂತ. ಹಂಗ ಕುಮಾರ ನಿಜಗುಣ ಸ್ವಾಮಿಗಳಿದ್ರು. ವಿಚಿತ್ರ ಏನಂದ್ರ ಅವ್ರ ಪ್ರಸಾದ, ಪೂಜೆ ಪ್ರಸಾದ ತೀರ್ಸಿ ಉಂಡು ಗಂಗಾಳ ತಿರುವಿ ಇಟ್ರಂದ್ರ ಮ್ಯಾಲ ಬರವಣಿಗೆ ಪ್ರಾರಂಭ, ಪೇಪರ್ ಇಟ್ರ. ಅಂಥ ಸರಸ್ವತಿಯ ಒಲುಮೆ, ಕುವೆಂಪು ಅವರ ಆಶೀರ್ವಾದ ಅವ್ರಿಗಿತ್ತು. ಅಂಥ ಅಪರೂಪದ ಕವಿ ಕುಮಾರ ನಿಜಗುಣ ಮಹಾಸ್ವಾಮಿಗಳವರು ಅಪಗಳನ್ನು ಕುರಿತಾಗಿ 5 ಸಾಲು ಬರ್ದಾರ. 5 ಸಣ್ಣ ಸಣ್ಣ 5 ಪದ್ಯಗಳನ್ನ ಬರ್ದಾರ. ಅವ್ರ ಅದಕ್ಕ ಸಿದ್ದೇಶ್ವರ ಪಂಚಕ ಅಂತ ಇಟ್ಟಾರ ಹೆಸರು. ಘನಸಿದ್ದೇಶ್ವರಂ ಅಂತ ಅದರ ಉಕ್ತಿ ಶುರುವಾಗೋದು. ನೀವೊಂದ್ಸರಿ ಕೇಳಿ ನೋಡ್ರಿ, ನಮ್ಮ ಮಾತು ಮುಗಿದ್ ಬಿಡ್ಲಿಕ್ಕೆ ಅದನ್ನ ಹಸ್ತಾರ. ಅವರೇ ಹಾಡಿದ್ದು. ಅಕ್ಷರಶಃ ಅವ್ರು ಈ ಹಾಡನ್ನ ಹಾಡುವಾಗ ಪೂರ್ಣ ಕಣ್ಣೀರನ್ನು ಸುರಿಸಿ ಸುರಿಸಿ ಅಪ್ಪಗಳ ಮುಂದೆ ಹಾಡ್ತಿದ್ರು. ನಮ್ಮಂಥವ್ರು ಯಾರೇ ಹಾಡ್ತೀವಿ ಅಂದ್ರೆ ಅಪ್ಪಗಳು ಹಾಡು ಕೊಡ್ತಿರ್ಲಿಲ್ಲ, ಸಾಕು ಹೋಗ್ರಿ ಅಂತ ಸೊನ್ನೆ ಮಾಡ್ತಿದ್ರು. ಆದ್ರೆ ಕುಮಾರ ನಿಜಗುಣರು ಬಹಳ ಗಟ್ಟಿ, ಬಹಳ ಬಿರುಸ್ರಿ. ಅವ್ರಿಗೇನ್ ಅನ್ನಿಸ್ತದ ಅದನ್ನ ನೇರವಾಗಿ ಹೇಳುವಂಥ ಛಾತಿ, ಎದೆಗಾರಿಕೆ ಅವ್ರಿಗಿತ್ತು. ಅಂಥ ಕುಮಾರ ನಿಜಗುಣ ಅಪ್ಪಗಳು ಇದನ್ನು ಬರದಾರ. ನಿಮಗೆಲ್ಲ ಗೊತ್ತಿರುವಂಗ ನಾವು ಚೀಟಿ ಪತ್ರ ಇಟ್ಕೊಂಡು ಮಾತಾಡೋದು ಕಡಿಮೆ ಇರ್ತಿತ್ತು. ಇದ್ರೊಳಗೆ ಶಬ್ದ ಸ್ಖಾಲಿತ್ಯಗಳು ಬರಬಾರದು ಅನ್ನುವಂಥ ಸದುದ್ದೇಶದಿಂದ ಅದನ್ನ ಇಟ್ಟಿವಿ. ಸರಳ ಸೌಜನ್ಯ ಮೂರ್ತಿ, ಸದಾ ಹಸನ್ಮುಖಿ, ಸುಸಂಸ್ಕಾರಿ, ಸುಂದರ ಮಹಾಮಂಗಳಾನ್ವಿತ ರೂಪಿ. ನೋಡ್ರಿ ಅವ್ರಿಗೆ ಹೊಳೆ ಹೆಂಗದ ಅಂದ್ರ ಎಲ್ಲರೂ ವರ್ಣಿಸ್ತಾರ. ಆದ್ರೆ ಈ ಭಾಷೆಯ ಬಿಗಿತ, ಅತ್ಯಂತ ಆತ್ಮೀಯವಾದ ಪದ ಪ್ರಯೋಗ ಉಳಿದವರಿಗೆ ಸಾಧ್ಯ ಆಗಲಾರ್ದಂಗ ಪೂಜ್ಯರಾದಂತಹ ಕುಮಾರ ನಿಜಗುಣ ಸ್ವಾಮಿಗಳು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಸರಳ ಸೌಜನ್ಯ ಮೂರ್ತಿ ತಿಳಿತೈತೆ ನಿಮಗೆಲ್ಲರಿಗೂ. ಸದಾ ಹಸನ್ಮುಖಿ, ಸುಸಂಸ್ಕಾರಿ, ಸುಂದರ ಮಹಾಮಂಗಳಾನ್ವಿತ ರೂಪಿ. ಸುಂದರ ಮಹಾಮಂಗಳಾನ್ವಿತ ರೂಪಿ. ಮಂಗಳ ಅನ್ನುವ ಶಬ್ದಕ್ಕೆ ಶಿವ ಅಂತ ಪರ್ಯಾಯ ಪದ ಅದ. ಯಾರ ಸಂಕಲ್ಪ ಮಾತ್ರದಿಂದ, ಯಾರ ದೃಷ್ಟಿಯಿಂದ, ಯಾರ ಹರಿವಿನಿಂದ, ಯಾರ ನಡೆಯಿಂದ, ಯಾರ ಸಂಚಾರದಿಂದ, ಯಾರ ಸುಳುಹಿನಿಂದ ಜಗತ್ತಿನಲ್ಲೆಲ್ಲ ಮಂಗಳ ಮಾತ್ರ ಪಸರಿಸಲಿಕ್ಕೆ ಸಾಧ್ಯದ ಅಂಥವರನ್ನ ಮಹಾಮಂಗಳಾನ್ವಿತ ರೂಪಿ ಅಂತ ಕುಮಾರ ನಿಜಗುಣ ಅಪ್ಪಗಳು ಕರೀತಾರೆ. ಸರಳ ಸೌಜನ್ಯ ಮೂರ್ತಿ, ಸದಾ ಹಸನ್ಮುಖಿ, ಸುಸಂಸ್ಕಾರಿ, ಸುಂದರ ಮಹಾಮಂಗಳಾನ್ವಿತ ರೂಪಿ, ಸಾರತರ ಸುಜ್ಞಾನಿ, ಸಾಂದ್ರಸ ಪೂರ್ಣೆಂದು ಸನ್ನಿಪ ಶೋಭಿ, ಪ್ರೇಮಮಯಿ ನ ದ್ವೇಷ್ಟಿ ಎಂದೊರಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ನ ದ್ವೇಷ್ಟಿ ಎಂದೊರಸಿಕೊಳ್ಳುವಂ ಅಂತ ಕೊನೆಗೆ, ಅದಕ್ಕಿಂತ ಮುಂಚೆ ಮಹಾಮಂಗಳಾನ್ವಿತ ರೂಪಿ, ಸಾರತರ ಸುಜ್ಞಾನಿ. ಪುಸ್ತಕಗಳು ಸೋತುರಿ ಎಷ್ಟೋ ಸಾರಿ. CP ರಾಮಶೇಷು ಅವರು ಲೈಬ್ರರಿಯನ್. ಮೈಸೂರಿಗೆ ಅಪ್ಪಗಳು ಹೋದ್ರೆ ಅವ್ರದ್ದೊಂದು ಅಪರೂಪದ ಸೇವೆ ಏನು ಅಂದ್ರೆ, ಆ ಸಮಯದಲ್ಲಿ ಬಂದಿರುವಂಥ ಅಪರೂಪದ ವಿಜ್ಞಾನ ಪುಸ್ತಕಗಳನ್ನು ತಂದು ಕೊಡುವ ಕರ್ತವ್ಯ, ಸೇವೆ ಅವ್ರದ್ದು. ಅವರು ಫಿಸಿಕ್ಸ್ನಾಗ, ಕೆಮಿಸ್ಟ್ರಿ ಒಳಗ ಎಂತೆಂಥ ಹೊಸ ಹೊಸ ಪುಸ್ತಕಗಳು ಬರ್ತಾವ, ಅಥವಾ ಫ್ಯೂಚರ್ ಫಿಸಿಕ್ಸ್ ಅಂತ ಒಂದು ಯಾವುದೋ ಮ್ಯಾಗಝಿನ್ ಬರ್ತದೆ. ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳನ್ನ ಎಲ್ಲವನ್ನೂ ತಂದು ಕೊಡ್ತಿದ್ರು. ವಿಚಿತ್ರ ಏನು ಅಂದ್ರೆ, ಈಗಿನ ಕಾಲದ ವಿಜ್ಞಾನದ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ಅದು ಪುಸ್ತಕಗಳನ್ನು ಕೊಟ್ರೆ ಕನಿಷ್ಠ ಪಕ್ಷ 15-20 ದಿವಸರೇ ಅವರ ತಮ್ಮ ಟೇಬಲ್ ಮೇಲೆ ಅದನ್ನ ಇಟ್ಕೋತಿದ್ರು. ಆದ್ರೆ ನಮ್ಮ ದೇವ್ರದ್ದು ಹಂಗೆ ಇರ್ಲಿಲ್ರಿ. ಇವತ್ತು ಪುಸ್ತಕ ಬತ್ತು 1 ದಿವಸ, ಭಾಳ ಆದ್ರೆ 2 ದಿವಸ, 2 ರಿಂದ 3 ದಿವಸನ್ಯಾಗ ಇಡೀ ಪುಸ್ತಕ ಎಲ್ಲ ಕಣ್ಣಾಡಿಸಿ ಮತ್ 3ನೇ ದಿವಸಕ್ಕೆ ರಾಮಶೇಷ ಸರ್ಗೆ ತಲುಪಬೇಕದು. ಯಾಕೆ ಕುಮಾರ ನಿಜಗುಣ ಸ್ವಾಮಿಗಳು ಸಾರತರ ಸುಜ್ಞಾನಿ, ಸಾಂದ್ರಸ ಪೂರ್ಣೆ ಎಂದು ಸನ್ನಿಪ ಶೋಭಿ ಅಂತ ಕರೆದಾರಂದ್ರ, ಮೊದಲ ಒಳಗಿದ್ದ ಜ್ಞಾನಕ್ಕ ಹೊರಗಡೆಯ ಪುಸ್ತಕಗಳು ಸಹಕಾರಿ ಆಗುವುದಿಲ್ಲ. ಎಷ್ಟೋ ಸಾರಿ ಕಣ್ಣಾಡಿಸಿದ್ರೆ ಸಾಕು ಇದ್ದದ್ದೆಲ್ಲ ಎಚ್ಚರಾಕತ್ತಿ ಅನ್ನೋದನ್ನ ಈ ಶಬ್ದದೊಳಗೆ ಪೂಜ್ಯರಾದಂತಹ ಕುಮಾರ ನಿಜಗುಣ ಸ್ವಾಮಿಗಳು ಎತ್ತಿಟ್ಟಾರೆ. ಅಕಸ್ಮಾತ್ ಅಪ್ಪಗಳು ಈಗಿದ್ರಂದ್ರ ನಾ ಈ ಕವನದ ಬಗ್ಗೆ ಮಾತಾಡುವಂತ ಪ್ರಸಂಗ ಬರ್ತಿರ್ಲಿಲ್ಲ. ಒಂದ್ಸಾರಿ ಹಿಂಗಾಯ್ತು. ಒಂದ್ ಚಲೋ ವಚನದ, ನೀವೆಲ್ಲ ಕೇಳಿರ್ಬೇಕು.
ನಿರಾಡಂಬರ ಸುವರ್ಣ ಅಂತ ಒಂದು ವಚನದ, ಸೌರಾಷ್ಟ್ರ ಸೋಮೇಶ್ವರದ. ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಅಂತ ಒಂದು ವಚನ ಇಲ್ರಿ ಐತಿ. ಈ ವಚನದ ಬಗ್ಗೆ ನಾವು ಕಾಜಿ ಬೀಳಿಗೆಯಾಗಿ ಮಾತಾಡಿದೀವಿ. ಪೂಜ್ಯರಾದಂತಹ ಜಯರಾಜೇಂದ್ರ ದೇವರು, ಶಿವಶಂಕರ ಶಿವಾಚಾರ್ಯ ಅಪ್ಪುಗಳು, ನಾವು ಎಲ್ಲರೂ ವೇದಿಕೆ ಮೇಲೆ ಇದ್ದೀವಿ, ನಾವು ಇದನ್ನ ಮಾತಾಡಿದೀವಿ. ಮುಗಿದ ಬಳಿಕ ದೈನಂದಿನ ವಾಕಿಂಗ್ ಶುರು ಆಯ್ತು. ವಾಕಿಂಗ್ ಶುರು ಆದ ಕೂಡಲೇ ಮೊದಲನೇ ಪ್ರಶ್ನೆನ ಕೇಳಿದ್ರು, ಬೇರೆ ವಚನ ಯಾವ ಸಿಗ್ಲಿಲ್ಲ ನಿಮ್ಗೆ ಅಂತ ಹೇಳಿ. ಅವತ್ತಿನಿಂದ ಅವ್ರು ಇರುತನ ಆ ವಚನವನ್ನು ಪುನಃ ವ್ಯಾಖ್ಯಾನ ಮಾಡುವಂತ ಸಾಹಸಕ್ಕೆ ನಾವು ಕೈ ಹಾಕಲಿಲ್ಲ. ಶಬ್ದಗಳು ಎಷ್ಟೋ ಸಾರಿ ಸೋಲ್ತವೆ. ಯಾಕಂದ್ರ ವ್ಯಕ್ತಿತ್ವವನ್ನು ವರ್ಣಿಸುವಾಗ ವ್ಯಕ್ತಿತ್ವ ಅಷ್ಟು ಘನವಾಗಿದ್ದರೆ, ವರ್ಣನೆಗೆ ನಿಲುಕಲಾರದಂತಹ ವ್ಯಕ್ತಿತ್ವವನ್ನು ವರ್ಣಿಸ್ಲಿಕ್ಕೆ ಶಬ್ದಗಳು ಸೋಲ್ತಾವ. ಅದನ್ನ ಹೇಳ್ತಾರ, ಸಾರತರ ಸುಜ್ಞಾನೇ ಸಾಂದ್ರಸ ಪೂರ್ಣೇಂದು ಸನ್ನಿಪ ಶೋಭಿ ಪ್ರೇಮಮಯಿ ನ ದ್ವೇಷ್ಟಿ ಎಂದೊರಸಿಕೊಳ್ಳುವ. ಪ್ರೇಮಮಯಿ ನಿಮಗೆಲ್ಲರಿಗೂ ಅನುಭವದ. ಅವ್ರ ನೆದರು ಒಮ್ಮೆ ಬಿದ್ರ ಸಾಕ್ರಿ, ಎಂಥ ಕಾಡ ಕಗ್ಗಲ್ಲೈತಂದ್ರು ಅದಕ್ಕೆ ಆನಂದ ಆಗ್ಬೇಕು. ಅವರ ಸಾನ್ನಿಧ್ಯದೊಳಗೆ ಒಂದಿಷ್ಟು ಕ್ಷಣಗಳನ್ನು ಕಳೆದ್ರೆ ಸಾಕು, ವ್ಯಕ್ತಿತ್ವ ಬದಲಾಗಬೇಕು. ಅದು ಬರೀ ವಾಣಿಯಿಂದ ಆಕ್ಕತ್ತಂತಿರ್ಲಿಲ್ಲ, ಅವರು ಹರಿಸುವಂತಹ ಪ್ರೇಮದಿಂದ ಅದು ಸಾಧ್ಯ ಇತ್ತು. ನ ದ್ವೇಷ್ಟಿ ಎಂದೊರಸಿಕೊಳ್ಳುವಂ ಅಂತ ಯಾಕೆ ಕರೀತಾರಂದ್ರ, ನಮ್ಮ ದೈನಂದಿನ ವ್ಯಾಪಾರ ವ್ಯವಹಾರದಲ್ಲಿ ಶಬ್ದಗಳದಾವ. ನಮಗ ಒಂದಿಷ್ಟು ಮಂದಿ ಮೇಲೆ ಪ್ರೇಮ, ಒಂದಿಷ್ಟು ಮಂದಿ ಮೇಲೆ ದ್ವೇಷ, ಕನಿಷ್ಠ ಪಕ್ಷ ಉದಾಸೀನ, ಹಲವಾರು ಭಾವನೆಗಳು ಈ ಜಗತ್ತಿನ ಕುರಿತಾಗಿ ನಮಗಿದ್ದೇ ಇರ್ತಾವ. ಆದ್ರೆ ಅಪುಗಳಿಗೆ ಜಗತ್ತಿನ ಯಾವ ವ್ಯಕ್ತಿಗಳನ್ನ ಕುರಿತಾಗಿಯೂ ಕೂಡ ದ್ವೇಷದ ಲವಲೇಶವೂ ಇರಲಿಲ್ಲ. ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ ಅವರು ಅಕ್ಷರಶಃ, ನೀವು ಕೊನೆಗೆ ಕೇಳ್ತೀರ ಅದನ್ನ, ಹೆಂಗ ಅವರು ಹಾಡ್ತಿದ್ರು. 2012 ಅವ್ರು ಇದನ್ನು ಬರೆದು ಗದಗಿನೊಳಗೆ ಮೊದಲ ಬಾರಿಗೆ ಹಾಡಿದ್ರು. ಗದಗಿನ ಪ್ರವಚನ ಪ್ರಾರಂಭ ಇತ್ತಲ್ಲ, ಅವಾಗ ಹಾಡಿದ್ರು. ಸರಸ ಸಲ್ಲಾಪ ಗೈವ ಅಸಮಾನ ಮೌನಿ ತನಗೆಂದೇನನೊಂ ಧರಣಿಯೋಳ್ ಪೊಂದದಿ ಪರಸಂ. ಯಾರ ಬರ್ಲಿ ಅವ್ರ ಜೊತೆ ಎಷ್ಟು ಸರಸವಾಗಿ ಅವರು ಬೆರಿತಿದ್ರು ಅನ್ನೋದನ್ನ ಅವ್ರು ಈ ಮುಂದಿನ ಪದ್ಯದೊಳಗೆ ಹೇಳ್ತಾರೆ. ಸರಸ ಸಲ್ಲಾಪ ಗೈವ ಅಸಮಾನ ಮೌನಿ ತನಗೆಂದೇನನು ಧರಣಿಯೋಳ್ ಪೊಂದದಿ ಪರಸಂ. ನಮ್ಮೂ ಅದಾವ್ರಿ ಅರಸೊತ್ತಿಗೆ ಬಹಳಷ್ಟು ಮಂದಿ ಮನಿ ಮಾರ ಬಿಟ್ಟು ಬಂದರಿ. ಇಲ್ಲೇ ಹಿಂದೆ ಒಂದ್ ಜೋಡು ಕಾಲಾಗಿನವರ ಬಿಟ್ಟು ಬಂದಿರ್ತೀರಿ. ಹೊಳ್ಳಿ ಹೋಗೋದ್ರೊಳಗಾಗಿ ಒಂದ ವಸ್ತು ವ್ಯತ್ಯಾಸ ಆಗಿದ್ರು ಕೂಡ ಶಾಂತ ಸ್ವರೂಪ ಹೋಗಿ ರುದ್ರ ಸ್ವರೂಪ ಶುರು ಆಕ್ಕತ್ತೆ. ಆದ್ರ ಇರುವಷ್ಟು ಪುಸ್ತಕಗಳು, 4-6 ಜೊತೆ ಬಟ್ಟೆಗಳ ಮಧ್ಯದಲ್ಲಿ ವಿಸ್ತರಿಸಿದ ಜೀವನ, ಅದನ್ನು ಬಿಟ್ಟು ಮತ್ತೊಂದು ಹೆಚ್ಚಿನ ಸಾಮಾನಕ್ಕೆ ಹೋಗ್ಲಿಲ್ಲ. ಇದ್ರ ಬಗ್ಗೆ ನೀವೆಲ್ಲರೂ ಎಷ್ಟೋ ಸರಿ ಕೇಳಿರಿ, ನೋಡಿರಿ. ಬಹಳ ಪ್ರೀತಿಯಿಂದ ಯಾರ್ಯಾರು ಏನೇನು ತಂದು ಕೊಡ್ತಾರ ಅದನ್ನೆಲ್ಲವನ್ನೂ ಅವ್ರವ್ರಿಗೆ ಹೊಳ್ಳಿ ಕೊಟ್ಟು ಬರುವ ಕಾರಣಕ್ಕಾಗಿ ತನಗೆಂದು ಏನನು ಧರಣಿಯೋಳ್ ಪೊಂದದಿ ಪರಸಂ. ರಾಜರಿಗೆ, ಯಾವ ರಾಜರಿಗೆ ಕಡಿಮೆ ರೀ? ಆದ್ರೆ ಏನೇನೂ ಇರ್ಲಿಲ್ಲ, ರಾಜರಾಗಿದ್ರು. ಅದು ಕಾವ್ಯದ ವೈಶಿಷ್ಟ್ಯ. ಅದು ಅವ್ರು ಹಂಗ ವರ್ಣಿಸೋದು. ಅವ್ರನ್ನ ಅರಸರು ಅನ್ಬೇಕು ಅನ್ಬಾರ್ದು ಅನ್ನೋದು ನಿಮಗ್ ಬಿಟ್ಟದ್ದು, ಅವ್ರಿಗಂತೂ ಅಲ್ಲ. ತನಗೆಂದೇನನು ಧರಣಿಯೋಳ್ ಪೊಂದದಿ ಪರಸಂ ವಿರಾಗ ರಸಿಕಂ. ಪದಪ್ರಯೋಗ ಎಂಥದೈತಿ. ನಾವೆಲ್ಲರೂ ರಾಗ ರಸಿಕರು. ಯಾವ್ಯಾವ ವಸ್ತುಗಳಿಂದ ನಮಗ ಸುಖದ ಅಪೇಕ್ಷೆ ಆಕ್ಕತಿ, ಯಾವ್ಯಾವ ವಸ್ತುಗಳಿಂದ ನಮಗ ಸುಖದ ಸ್ಪಂದನೆ ಆಕ್ಕತಿ, ಅಂಥ ವಸ್ತುಗಳ ಮೇಲೆ ನಮಗ ಮೋಹ ಹೆಚ್ಚಾಕತಿ. ಆ ಕಾರಣಕ್ಕೆ ಜಗತ್ತಿಗೆಲ್ಲ ರಾಗರಸಿಕರು ಅಂತ ಕರೀತಾರ. ಕೆಲವೊಂದಿಷ್ಟು ಜನ ಇರ್ತಾರ, ಅವ್ರು ಮಾತ್ರ ಇಂಥ ಯಾವ ಜಾಡ್ರ ಬಲಿಯೊಳಗೂ ಸಿಕ್ ಹಾಕೊಳ್ಳಾರ್ದಂಗ ಹರಿದು ಸಾಗ್ತಾರ. ಗುಹೇಶ್ವರ ನಿಮ್ಮ ಸುಳುಹಿನ ಸೊಗಸನ್ನು ಉಪಮಿಸಲಾಗದು ಅಂತ ಹೇಳಿದಂಗ ಸುಳಿತಾರಲ್ಲ, ಅಂಥವ್ರನ್ನ ಮಾತ್ರ ಹೇಳ್ಬೋದು ವಿರಾಗ ರಸಿಕಂ. ನ್ಯಾಯ ನಿಷ್ಠುರದ ನಿಶ್ಚಿಂತ ಮಂಗಳ ಮೂರ್ತಿ. ಯಾಕೆ ಹಿಂಗ ಹೇಳ್ತಾರೋ? ಎದುರಾಗ ನಿಷ್ಠುರಿದ್ರು ಅಂತ ನೀವು ಕೇಳ್ರಿ. ಹರ್ಷಾನಂದ ಅಪ್ಪಗಳನ್ನದು, ಒಂದು ಜೋಡ ಅರಿವಿ ಹೆಚ್ಚು ಹೊಲಿಸ್ಬೇಕಾದ್ರ, ಒಂದು ಜೊತೆ ಹೆಚ್ಚು ಪಾದರಕ್ಷೆ ತಗೋಬೇಕಾದ್ರ, ಏನಾದ್ರೂ ಒಂದು ಎಕ್ಸ್ಟ್ರಾ ವಸ್ತು ಅವ್ರ ರೂಮ್ನಾಗ ಇಡಬೇಕಾದ್ರೆ ಎಂಥ ನಿಷ್ಠುರತ್ವ ಇರ್ತಿತ್ತು ಅನ್ನೋದನ್ನ ಒಂದ್ಸಾರಿ ನೋಡ್ರಿ. ಗೆರಿ ಅಂದ್ರೆ ಗೆರಿ, ಇಟ್ಟ ಇರ್ಬೇಕಂದ್ರ ಅಷ್ಟೇ ಇರ್ಬೇಕು, ಅದಕ್ಕಿಂತ ಹೆಚ್ಚು ಏನೂ ಇರತಕ್ಕದ್ದಲ್ಲ.
ನ್ಯಾಯ ನಿಷ್ಠುರದ ನಿಶ್ಚಿಂತ ಮಂಗಳ ಮೂರ್ತಿ ಸುಸಂಹಸಿತ ಗಂಭೀರನೆಂದೊರೆಸಿಕೊಳ್ಳುವಂ. ಅವ್ರ ಮುಗುಳು ನಗೆ ಎಂಥದಿತ್ತಂದ್ರ ಅತ್ಯಂತ ಗಾಂಭೀರ್ಯವೂ ಆಗಿರ್ತಿತ್ತು, ಅತ್ಯಂತ ಸರಳವೂ ಆಗಿರ್ತಿತ್ತು. ಗಂಭೀರನೆಂದೊರೆಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ವಿರತಿ ಸದ್ಭೋಗಿ ಇವೆರಡು ಪರಸ್ಪರ ವಿರುದ್ಧ ಶಬ್ದಗಳು. ಒಬ್ಬ ವಿರಕ್ತ, ಸದ್ಭೋಗಿ. ಹೆಂಗ ಸಾಧ್ಯದ ಅಂದ್ರ ಬಂದದ್ದೆಲ್ಲ ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಭೋಗ. ವಿರತಿ ಸದ್ಭೋಗಿ ಸಾತ್ವಿಕ ನೇಮ ನೀತಿ ಛಲದಂಕಂ ಇದೆ. ಮೊದಲನೇ ಪದ್ಯದಾಗ ಏನ್ ಬರ್ತದ ಅದ ಮುಂದೆ ಬರ್ತದ. ವಿರತಿ ಸದ್ಭೋಗಿ ಅಂದ್ರ ಅವರಂಥ ವಿರಕ್ತರು ಇನ್ನೊಬ್ರು ನಾವು ನೋಡ್ಲಿಕ್ಕೆ ಆಗಂಗಿಲ್ಲ. ಆದ್ರ ಭೋಗ ಹೆಂಗಿರ್ತಿತ್ತಂದ್ರ ಹಿತ ಮಿತ. ಎಟ್ ಹಿತ ಮಿತ ಅಂದ್ರ ಪೂಜ್ಯರಾದಂತಹ ಸಿದ್ಧ ಪ್ರಸಾದ ಅಪ್ಪಗಳು ಎಟ್ಟೇ ರುಚಿಕಟ್ಟಾದ ಪ್ರಸಾದವನ್ನು ತಯಾರು ಮಾಡ್ಯಾರ ಅಂದ್ರೂ ಕೂಡ ಒಂದು ಚಮಚೆ ಹೆಚ್ಚಾಗ್ಲಿ ಒಂದು ಚಮಚೆ ಕಡಿಮೆ ಆಗ್ಲಿ ಇರ್ತಿರ್ಲಿಲ್ಲ. ಗೆರೆ ಅಂದ್ರ ಗೆರೆ. ವಿರತಿ ಸದ್ಭೋಗ. ನಮ್ದು ಬರೀ ಭೋಗ ಐತಿ, ವಿರತಿ ಇಲ್ಲ. ವಿರತಿ ಸದ್ಭೋಗಿ ಸಾತ್ವಿಕ ನೇಮ ನೀತಿ ಛಲದಂಕಂ. ಎಷ್ಟು ಛಲದಂಕರು ಅಂದ್ರ ಬಹಳಷ್ಟು ಪ್ರಸಾದ ಯಾವೆಲ್ಲ ಬಂದ್ರು ಅವ್ರಿಗೆ ತೋರ್ಸುದು ಇಡುದು ಇರ್ತಿತ್ತೇ ವಿನಃ ಅವ್ರ ಗೆರೆಯನ್ನ ದಾಟಿ ಅವರೊಂದು ಅನ್ನದ ಅಗಡೆ ಹೆಚ್ಚು ಬರ್ತಿರ್ಲಿಲ್ಲ. ಇಲ್ಲ. ನೇಮ ನೀತಿ ಛಲದಂಕ. ಸಾತ್ವಿಕ ನೇಮ ನೀತಿ ಛಲದಂಕಂ ಸದಾ ಪರತರ ಆನಂದದೊಳ್ ಬೆರೆವ ಅಲೌಕಿಕಂ. ಇದೆಲ್ಲ ನಮ್ಮ ಗುರುಬಂಧುಗಳಿಗೆ ಬಹಳ ಹೆಚ್ಚು ಅನ್ವಯಿಸಿದ್ದು. ನಾವೆಲ್ಲರೂ 4 ಮಂದಿ ಕೂಡಿದಾಗ ವಿನೋದ ಮಾಡ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ನಗ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ಹರಟಿ ಹೊಡಿತೀವಿ. ಆದ್ರ ಅವರ ಸಾನ್ನಿಧ್ಯದೊಳಗೆ ಚರ್ಚೆ ನಡೀತಿತ್ತಲ್ಲ, ಆ ಚರ್ಚೆ ಅರ್ಧ ಹಂತ ಮೀರಿದ ಬಳಿಕ ಏನೊಂದು ಆನಂದದ ಲಹರಿ ಶುರುವಾಕಿತ್ತು, ಅದು ಹೊರಗೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾರಿ ನಾವು ಅದನ್ನು ಅನುಭವಿಸೀವಿ. ಒಂದು ಹಂತದವರೆಗೆ ಗಂಭೀರವಾದ ಚರ್ಚೆ ಸಾಗುತ್ತಿತ್ತು, ನಡೀತಿತ್ತು, ಎಲ್ಲ ಆಕ್ಕಿತ್ತು. ಸದಾ ಪರತರ ಆನಂದದೊಳ್ ಬೆರೆವ ಅಲೌಕಿಕಂ ಅಂತ ಯಾಕಂತಾರಂದ್ರ ಲೌಕಿಕ ಆನಂದಕ್ಕೆ ಚ್ಯುತಿ ಅದ. ಆನಂದ ಸ್ವರೂಪರೇ ಆದವ್ರು ಆನಂದ ಮಾಡ್ಲಿಕ್ಕೆ ನಿಂತಾಗ ಅದಕ್ಕೆ ಚ್ಯುತಿ ಇಲ್ಲ, ಅದಕ್ಕೆ ಮತ್ತೊಂದು ಪ್ರತಿ ಇಲ್ಲ. ಹೆಂಗ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ಅಂತಾರ, ಹಂಗ ಅಪಗಳು ನಗತಾ ಇದ್ರ, ಅಪಗಳು ನಗಿಸ್ತಾ ಇದ್ರ, ಅಪಗಳು ಯಾವುದೋ ಒಂದು ವಿಚಾರವನ್ನ ಹೇಳ್ತಾ ಇದ್ರ ನಮ್ಮೆಲ್ಲರ ಆನಂದವನ್ನ ಏಕಪ್ರಕಾರದಲ್ಲಿ ಅವರು ಸಮಾವೇಶ ಮಾಡ್ತಾ ಇದ್ರ ಅದಕ್ಕೆ ಪ್ರತಿಯಾದದ್ದೊಂದನ್ನ ನೋಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಪ್ರತಿನಿತ್ಯದ ಪಾಠದೊಳಗೆ ಇದು ನಡೀತಿತ್ತು. ಸದಾ ಪರತರ ಆನಂದದೊಳ್ ಬೆರೆವ ಅಲೌಕಿಕಂ ಅತುಲೈಶ್ವರ್ಯ ಕೊಂದಿರದ ಚಕ್ರಾಧಿಪಂ. ಎಂಥ ಪದ ಪ್ರಯೋಗ ನೋಡ್ರಿ. ಭೂಮಿ ಮ್ಯಾಲ ತೂಕ ಮಾಡ್ಲಿಕ್ಕಿರುವಷ್ಟು ಆಸ್ತಿ ಯಾರ್ಯಾರ್ದೈತೆ ಅವರೆಲ್ಲರಿಗೂ ರಾಜ ಮಹಾರಾಜರಂತಾರ. ಅತುಲ ಐಶ್ವರ್ಯ ಕೊಂದಿರದ ಚಕ್ರಾಧಿಪಂ. ಜಗತ್ತಿನೊಳಗೆ ಏನೇನೈತಿ ಎಲ್ಲವೂ ಅವರದೇ. ಒಂದ್ಸಾರಿ ಒಂದು ಘಟನಾ ನಡೀತ್ರಿ. ಈ ಘಟನೆ ನೀವೆಲ್ಲ ಕೇಳಿರಿ. ಬಹಳಷ್ಟು ಸಾರಿ ಅಪ್ಪಗಳು ಸಂಚಾರಕ್ಕೆ ಹೋಗ್ಲಿ ಬರ್ಲಿ, ದೂರದ ಊರುಗಳಿಗೆ ಹೋಗ್ಲಿ ಬರ್ಲಿ, ಅಪ್ಪಗಳು ಗುರುಗಳು ಎಲ್ಲರೂ ಫೋನ್ ಹಚ್ಚಿ ಒಂದೊಂದು ಗಾಡಿ ತರಿಸಿ ಎಲ್ಲ ಮಾಡ್ತಿದ್ದೀವಿ. ಅದನ್ನ ಪ್ರತಿ ಸರಿ ನೋಡಿದವ್ರು ಎಷ್ಟೋ ಜನ ವಾಹನ ನಾವು ಕೊಡ್ತೀವಿ ಅಂತ ಹೇಳಿ ಬಂದಾಗ ಅವ್ರದ್ದು ಒಂದ ಉತ್ತರ ಇರ್ತಿತ್ತು, ಈಗ ನಿಮ್ಮ ಮನ್ಯಾಗ ಏನೈತಿಲ್ಲ ವಾಹನ ಅದು ನಮ್ಮದೇ, ನೀವು ಬಳಸ್ತಾ ಇರ್ರಿ, ಯಾವಾಗ ನಮಗ್ ಬೇಕಾಕತ್ಲೆ ಅವಾಗ ಕಳಿಸ್ರಿ ಅಂತ. ಒಂದ್ಸಾರಿ ಪೂಜ್ಯರಾದಂತ ಹರ್ಷಾನಂದ ಅಪ್ಪಗಳು ನಾವು ಬೆಳಗಾವಿಗೆ ಬಂದು ಇಳಿದಿವಿ. ದೀಪಾವಳಿ ಪ್ರತಿಪದೆ ಆದವತ್ತು. ಅವಾಗ ನಾವು ಹೊಸದ್ ನಮ್ದು ಗಾಡಿ ತಗೊಂಡಿದ್ದೀವಿ, ಸಣ್ಣದು. ಬಿರಾದಾರ್ ಪಾಟೀಲ್ರು ವಿಠಲ್ಗೌಡ್ರು ಬಿರಾದಾರ್ ಪಾಟೀಲ್ರು ಬೆಳಗಾವಿಗೆ ಏರ್ಪೋರ್ಟಿಗೆ ಗಾಡಿ ಕಳಿಸಿದ್ರು. ಮಹೇಂದ್ರ ಅಲ್ಟ್ರೋಸ್ 4G ಅಂತ. ವಾಹನದೊಳಗೆ ಹತ್ತಿದ ಬಳಿಕ ಯಾಕೋ ಏನೋ ಗೊತ್ತಿರ್ಲಿಲ್ಲ, ಮೊದಲನೇ ಬಾರಿಗೆ ಅವರು ಪ್ರತಿ ಸಾರಿ ಚಾಲಕರನ್ನ ಮಾತಾಡಿಸ್ತಿದ್ರು. ಬಹಳ ಚಂದ ಅವ್ರದೊಂದು ಸಿಸ್ಟಮ್. ಚಾಲಕರನ್ನ ಮಾತಾಡಿಸುವಾಗ ಕೆಲವೊಂದಿಷ್ಟು ನಿಯಮಗಳಿದ್ದು. ಮೊದಲು ಅವ್ರ ಹೆಸರು, ಎಷ್ಟು ವರ್ಷ ವಾಹನ ಓಡಿಸ್ತಾರ ಅದನ್ನು ಕೇಳಿ, ಆ ಬಳಿಕ ಅವ್ರಿಗೆ ಏನೇನ್ ನಿಯಮಗಳಿದ್ದಿಲ್ಲ ಅವ್ನು ಹೇಳ್ತಿದ್ರು. ಕೊನೆ ಸಾಲಟ್ಟ ಹೇಳ್ತೇನೆ ನಾನು. ನಗರ ಪ್ರದೇಶ ಇದ್ರ 40-40 ಆಸ್ಪಾಸ್ ರೀ. ಹೈವೇ ಇದ್ದು ರೋಡ್ ಪೂರ ಖಾಲಿ ಇದ್ರ 80 ಒಳಗ ಹೊರಗ. ಅದಕ್ಕಿಂತ ಹೆಚ್ಚು ಓಡಿಸೋದು ಬ್ಯಾಡ್ರಿ. ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಮುಟ್ಟಿಸಿದ್ರೆ ಸಾಕ್ರಿ. ಇವು ಕೊನೆ ಸಾಲು 3.
ಅದಕ್ಕಿಂತ ಮುಂಚೆ ಆ ಚಾಲಕರಿಗೆ ಹಿಂಗಾಗಿರ್ಬೇಕಲ್ಲ, ಇವ್ರು ಏನು ಕೇಳ್ತಾರೆ ಎಲ್ಲ ಹೇಳ್ಬೇಕು. ಒಂದ್ಸರಿ ನಮ್ಮ ಡ್ರೈವರ್ ಸಿಕ್ಕಿದ್ದ ಅವ್ರ ಕೈಯಾಗ. ನಾನು ಮೊದ್ಲೇ ಹೇಳಿದ್ನೆ, ಅಪ್ಪಗಳು ಏನಾರ ಕೇಳಿದ್ರಂದ್ರೆ ಪಕ್ಕಾ ಸುಳ್ಳು ಹೇಳ್ಬೇಕಾರೆ ಹೇಳ್ಬಾರ್ದತ್ ಹೇಳಿ. ಬೆಳಗ್ಗೆ ಎದ್ದು ಹುಬ್ಳಿಗೆ ಹೋಗಿವಿ ದರ್ಶನಕ್ಕೆ ಕರ್ಕೊಂಡು. ವಾಪಸ್ ಹೋಗುವಾಗ ಕೇಳಿದ್ರಿ ಎಷ್ಟರಾಗ ಓಡಿಸ್ತೀರಿ ಅಂತ. 40ರಾಗ ಓಡಿಸ್ತೇನ್ರಿ ಅಂದವ. ಪಕ್ಕಾ ಗೊತ್ತಾತ ಅವ್ರಿಗೆ. ಗುರುಗಳು ಹೇಳ್ತಿರ್ತಾರ ಹಂಗ, ನೀ ಮಾತ್ರ ಸರಿಯಾಗಿ ಓಡಿಸೋದ್ ಬಾ ಅಂತ ಹೇಳಿ ಕಳ್ಸಿದ್ರು. ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಂದ್ರ, ಜಗತ್ತಿನೊಳಗೆ ಎಲ್ಲೆಲ್ಲಿ ಏನೇನ್ ಐತಿ, ಯಾರ್ಯಾರು ಏನೇನ್ ಕೊಡಕ್ ಬರ್ತಾರ, ಅದ್ರ ಎಲ್ಲರಿಗೂ ಒಂದೇ ಉತ್ತರ ಇರ್ತಿತ್ತು, ಏನಂದ್ರ ಇದೆಲ್ಲ ನಮ್ಮದೇ, ಈಗ ನಿಮ್ಮಲ್ಲಿ ಇರ್ಲಿ, ಬೇಕಾದಾಗ ಕೇಳ್ತೀವಿ ಅಂತ. ನಮಗ್ ಹಂಗ ಆಗಂಗಿಲ್ಲ. ಅವ್ರು ಕೊಡೋಕ್ಕಿಂತ ಮುಂಚೆ ನಾವು ಮನೆಗೆ ಹೋಗೋಕ್ಕಿಂತ ಮೊದಲ ಲಿಸ್ಟ್ ತಗೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಖಾಲಿ ಕೈಲಿ ಹೋಗಂಗಿಲ್ಲ, ನಾವು ಲಿಸ್ಟ್ ತಗೊಂಡ ಹೋಗಿರ್ತೇವೆ. ಅತುಲೈಶ್ವರ್ಯ ಕೊಂದಿರದ ಚಕ್ರಾಧಿಪಂ ಭವರೋಗಮಂ ತೊಡೆವ ಸದ್ವೈದ್ಯಂ ಎಂದೊರೆಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ನಿರತ ತೃಪ್ತಂ ದಯಾಗುಣ ಸುಪ್ರಸನ್ನ ವರದಂ ನಿರ್ಮಲಂ ನಿರುಪಮಾಜನ್ಮಯೋಗಿ. ಎಂಥ ಪದ ಪ್ರಯೋಗ ಅದು. ನಿರುತ ತೃಪ್ತಂ ದಯಾಗುಣ ಸುಪ್ರಸನ್ನ ವರದಂ. ಅದೇ ಅವತ್ತೇನು ಅಪ್ಪಗಳು ನಾವು ಕೂಡಿ ಬಂದಿವಲ್ಲ, ಆ ಕಾರ್ ಗಾಡಿ ಹೇಳಿದ್ವಲ್ಲ, ಅಲ್ಟ್ರೋಸ್ 4G ಗಾಡಿ ಬಂದಿತ್ತು. ಅವಾಗ ಅವ್ರನ್ನ ಡ್ರೈವರ್ನ ಎಲ್ಲಾ ಮಾತಾಡಿಸಿದ್ರು, ಕೇಳಿದ್ರು ಈ ಗಾಡಿ ಬಹಳ ದೊಡ್ಡದು ಕಾಣಿಸ್ತದಲ್ಲ, ಇದ್ರ ಕಿಮ್ಮತ್ ಎಷ್ಟು ಅಂತ. ಅವ್ರು ಹೇಳಿದ್ರು 40 ಲಕ್ಷ ರೆಪ್ರ ಅಂತ ಹೇಳಿ. ನಾವು ಮುಂದಿನ ಸೀಟ್ನಾಗ ಕೂತಿದ್ವಿಲ್ಲ, ಜಗದ್ಗುರುಗಳು ನಿಮ್ ಗಾಡಿ ಕಿಮ್ಮತ್ ಎಷ್ಟ್ರಿ ಅಂದ್ರು. ನಮ್ದು 12 ಲಕ್ಷ ರೀ ಅಂದೇವ್ ನಾವು. ನೋಡ್ರಿ ನಮ್ದು ಇವತ್ತು 40 ಲಕ್ಷದ ಗಾಡಿ ಐತಿ ನಮ್ದು ಇವತ್ತಂತ. ಅತುಳೈಶ್ವರ್ಯ ಕೊಂದಿರದ ಚಕ್ರಾಧಿಪಂ. ಬಂದ್ರು ಬಿಟ್ರು, ಗಾಡಿ ಇಲ್ಲಿ ಇಳಿದ್ರು ಹೋದ್ರು. ಹೋಗುವಾಗ ಒಂದ ಸಾಲ ನಾವ್ ಯಾರ ಜೋಡಿ ಹೋಗಿರ್ತೀವಿ, ಬಂದಿರುವಂತಹ ಚಾಲಕರಿಗೆ ಕರ್ಯಾಕ್ ಬಂದವ್ರಿಗೆ ಪ್ರಸಾದ ಮಾಡಿಸ್ಲಾರ್ದ ಕಳಿಸ್ಬೇಡ್ರಿ, ಇಷ್ಟ ಹೇಳ್ರೆ ಮುಗೀತು. ನಿನ್ನೆ 40 ಲಕ್ಷದ ಗಾಡಿ ಬಂದಿತ್ತು, ಮತ್ತೆ ಇವತ್ತು ಬಹಳ ಸಣ್ಣದ್ ಬಂದತ್ತಲ್ಲ ಅಂತ ಜೀವನದಾಗ ಒಂದ್ಸರಿನೂ ಬರಲೇ ಇಲ್ಲಲ್ಲ ಅದು. ಅತುಲ ಐಶ್ವರ್ಯ ಕೊಂದಿರದ ಚಕ್ರಾಧಿಪಂ. SN ಪಾಟೀಲ್ ಸರ್ದು ಮಾರುತಿ 800 ಗಾಡಿ ಒಳಗೆ ವಾಕ್ ಹೋಗುವಾಗೂ ಅದೇ, ಈ ದೊಡ್ಡ ವಾಹನದೊಳಗೆ ಹೋಗುವಾಗೂ ಅದೇ ತತ್ವ. ತಾತ್ವಿಕ ಚಿಂತನೆಗಳು ಬದುಕಿದ್ರೆ ಹೆಂಗ್ ಬದುಕಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಪದ್ಯವನ್ನ ನಾನು ಮಾತಾಡ್ತಾ ಇದ್ದೇನೆ. ಅತುಳ ಐಶ್ವರ್ಯ ಕೊಂದಿರದ ಚಕ್ರಾಧಿಪಂ ಭವರೋಗಮಂ ತೊಡೆವ ಸದ್ವೈದ್ಯಂ. ಎಲ್ಲಾ ವೈದ್ಯರು ಅದಾರ. ರೋಗ ನಿಧಾನ, ರೋಗ ಕಾರಣ, ರೋಗ ಪರಿಹಾರ, ಉಪಾಯ ಎಲ್ಲ ಹೇಳ್ಯಾರ. ನೀವು ಕೇಳಿರಿ, ಇದೇ ಕಟ್ಟಿ ಮ್ಯಾಲ ಅಪ್ಪುಗಳ ಪತಂಜಲಿ ಯೋಗ ಸೂತ್ರದಾಗ ಹೇಳ್ಯಾರ, ಭವರೋಗಕ್ಕ ಹಾನೋಪಾಯ ಇವುಗಳ ಕುರಿತಾಗೆಲ್ಲ ವಿಸ್ತೃತವಾಗಿ ಹೇಳ್ಯಾರ. ಯಾರ್ಯಾರ ಬರ್ತಾರ ಅವರ ರೋಗ ಕಳಿಲೇಬೇಕು. ಎಷ್ಟೋ ಸರಿ ಹಂಗ ಆಕಿತ್ತು, ಕೇಳ್ತಿದ್ರು, ಅಲ್ರಿ 1000 ಗಟ್ಲೆ ಜನ ಬರ್ತಾರೆ ನಿಮ್ ಪ್ರವಚನದಿಂದ, ಯಾರಿಗೆ ಉಪಯೋಗ ಆಗೈತಿ ಅಂತ. ಯಾರಿಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ಬರ್ತಿದ್ರೆ ಹೆಂಗ? ಅವರು ಆನಂದ ಇರ್ತಿತ್ತು, ಶಾಂತಿ ಇರ್ತಿತ್ತು, ಸಮಾಧಾನ ಇರ್ತಿತ್ತು. ನೋಡಿ ಕೆಲರ, ಮುಟ್ಟಿ ಕೆಲರ, ಮಾತನಾಡಿಸಿ ಕೆಲರ ಮಂತ ಉದ್ಧರಿಸುವಂತ ಭಾವ ಇರ್ತಿತ್ತು. ಆ ಕಾರಣಕ್ಕಾಗಿ ಜಗತ್ತ ಹಂಗ ನಡೀತು. ಸಾಧ್ಯವೇ ಇಲ್ಲ ಯಾರಿಗೂ ಅನ್ನುವಂಗ ನಡೀತು. ಮುಂದ ನಿರುತ ತೃಪ್ತಂ ದಯಾಗುಣ ಸುಪ್ರಸನ್ನ ವರದಂ ನಿರ್ಮದಂ. ನಮಗೇನು ಬೇಕಾದಿದ್ರು ಮದ ಬೆತ್ತ ಬಿಟ್ಟು ತಿರ್ಗಾಡಂಗಿಲ್ಲ, ನಾವು ಕಾಯಂ ಹಿಡ್ಕೊಂಡು ತಿರ್ಗಾಡ್ತೇವಿ, ಐತಲ್ಲ. ಅವ್ರಿಗಿರ್ಲಿಲ್ಲ ಅದು. ಸಾಮಾನ್ಯವಾಗಿ ಚಿಂತನ ಚರ್ಚೆ ನಡೆದಾಗ ಏನಕ್ಕಿತ್ತು ಅಂದ್ರೆ, 4 ಜನ ನಾವು ಮಾತಾಡೋ ಮುಂದ ಯಾವ್ದಾದ್ರು ಒಂದು ವಾದ ಬಹಳ ವೀಕ್ ಇರ್ತಿತ್ತು, ಬಹಳ ವೀಕ್. ಯಾವ ವಾದ ಅತ್ಯಂತ ವೀಕ್ ಇರ್ತಿತ್ಲ ಅವ್ರ ಪರವಾಗಿ ಅವ್ರು ನಿಂದಿರ್ತಿದ್ರು. ಕೊನೆಗೆ ಏನ್ ಹೋದ ನಂತರ ಸಮಾರೋಪ ಮಾಡ್ತಿದ್ರು ಗೊತ್ತಿಲ್ಲ, ಆದ್ರೆ ಕೊನೆಗೆ ಅವ್ರು ನಿಲ್ಲುದು ಯಾರು ಒಬ್ರು ಅದಾರ ಅವ್ರ ಪರವಾಗಿ. ದಯಾಗುಣ ಸುಪ್ರಸನ್ನ ವರದಂ ನಿರ್ಮದಂ ನಿರುಪಮಾಜನ್ಮ ಯೋಗಿ. ಇದೊಂದು ಪದ ಪ್ರಯೋಗವನ್ನು ನಾವು ಹೇಳಲೇಬೇಕು. ಆಜನ್ಮ ಯೋಗಿ ಅಂದ್ರೆ ಏನು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಈಗ ಸಾಧನೆ ಮಾಡೋರಿಗೆ ಅಲ್ಲ. ಆಜನ್ಮ ಪರ್ಯಂತರವಾಗಿ ಮಾಡಿದ್ರೆ ಯಮ ಮೀರಕ್ಕಾಗಂಗಿಲ್ಲ.
ಅತ್ಯಂತ ಕಠೋರವಾಗಿ ಮಾಡಿದ್ರೆ ಯಾರು ವೀತರಾಗ ವಿಷಯಂ ವಾ ಚಿತ್ತಂ ತೀವ್ರ ಸಂವೇಗಾನ ಮಾಸನ್ನಹ ಅಂತ ಮಹರ್ಷಿ ಪತಂಜಲಿ ಹೇಳ್ತಾನ. ಹಂಗ ಅತ್ಯಂತ ತೀವ್ರತಮವಾಗಿ ಪ್ರಯೋಗ ಮಾಡಿದರೂ ಕೂಡ ನಿಯಮವನ್ನ ದಾಟಕ್ಕಾಗಂಗಿಲ್ಲ. ಪ್ರತ್ಯಾಹಾರದೊಳಗೆ ಒಂದು ಹೆಜ್ಜೆ ಇಡಕ್ಕಾಗಂಗಿಲ್ಲ. ಧಾರಣ ಧ್ಯಾನ ಸಮಾಧಿಗಳು ದೂರ. ಆದ್ರೆ ಅಪಗೋಳ ನಾಲಿಗೆಯ ತುದಿ ಮ್ಯಾಲ ಸಾನಂದ, ಸಾಸ್ಮಿತ, ಸಂಪ್ರಜ್ಞಾತ, ಅಸಂಪ್ರಜ್ಞಾತ, ಸವಿಕಲ್ಪ, ನಿರ್ವಿಕಲ್ಪ ಸಮಾಧಿಗಳೆಲ್ಲದರ ದರ್ಶನವೂ ಕೂಡ ತುದಿ ಮೇಲೆ ಇರ್ತಿತ್ರಿ. ಆ ಕಾರಣಕ್ಕಾಗಿ ನಾ ಇವತ್ತು ಈ ಪದ್ಯವನ್ನ ಆಯ್ಕೆ ಮಾಡಿಕೊಂಡದ್ದ ಈ ಕಾರಣಕ್ಕಾಗಿ. ನಿರುಪಮಾಜನ್ಮ ಯೋಗಿ, ಸಾಧನಾ ಮಾಡಿ, ಆಸನ ಮಾಡಿ, ಪ್ರಾಣಾಯಾಮ ಮಾಡಿ ಯೋಗಿ ಆದವರಲ್ಲ, ಜನ್ಮತಃ ಯೋಗಿ. ಭೂಸ್ಪರ್ಶದಿಂದ ಅಂತಿಮ ಕ್ಷಣದವರೆಗೆ ಯೋಗವೇ. ವಿಜಯಪುರದ ದೈವದ್ದೊಂದು ದೊಡ್ಡ ಪುಣ್ಯ ಏನಂದ್ರ 1955 ಮಲ್ಲಿಕಾರ್ಜುನ ಅಪ್ಪಗಳಿಗೆ ಕನಸು ಬಿತ್ತತ್ ಪಂಚಮಿ ದಿವಸ. ಅವತ್ತ ಶಿವಾನಂದ ಅಪ್ಪಗಳು ಅವ್ರ ಕನಸಿನಾಗ ಬಂದು ಹೇಳಿದ್ರಂತ, ಮಧ್ಯಾಹ್ನದಾಗ ಮಲಗಿ ಅಲ್ಲ ಅಂತ. ಅವರು ಅವತ್ತು ಪಂಚಮಿ ಜಪಯಜ್ಞ ನಶಿಕ್ನ್ಯಾಗ 3 ಗಂಟೆಗೆ ಎದ್ದಾರ. ಇದು 2:15 ಎದ್ದು 3ರಿಂದ ಜಪಯಜ್ಞ ಶುರು ಮಾಡ್ಯಾರ. 6ಕ್ಕೆ ಜಪಯಜ್ಞ ಮುಗಿಸ್ಯಾರ. ಇನ್ನೇನು ಕೆಲಸ ಉಳಿದೈತೆ ಅಂದಾಗ ಮಹರ್ಷಿ ಪತಂಜಲಿಯ ಯೋಗ ಸೂತ್ರವನ್ನು ಇನ್ನಿತನ ಯಾರು ಕನ್ನಡದಾಗ ಮಾಡಿಲ್ಲ, ನೀ ಮಾಡಬಹುದು ಅಂತ. ಆದ್ರ ನಮ್ಮ ಹಿರಿಯ ಗುರುಬಂಧುಗಳು ಬಹಳಷ್ಟು ಜನ ಇಲ್ಲಿ ಅದಾರ, ಅವರೆಲ್ಲ ನೋಡ್ಯಾರ. ಆ ಇಡೀ ಗ್ರಂಥ ಮುಗಿಯುವವರೆಗೆ ದೊಡ್ಡ ಅಪ್ಪಗಳು ಖಾಯಂ ಪ್ರಯೋಗ ಮಾಡ್ತಿದ್ರಂತ. ಆ ಪುಸ್ತಕದೊಳಗೆ ಏನೇನು ಬರದಾರ ಅದೆಲ್ಲವೂ ಕೂಡ ಅವ್ರ ಪ್ರಯೋಗ. ಆದ್ರೆ ನಾವ್ಯಾರು ಸಿದ್ದೇಶ್ವರ ಅಪ್ಪಗಳ ಅಂತ ಯಾವ ಪ್ರಯೋಗವನ್ನು ಮಾಡಿದ್ದು ಎಂದೂ ನೋಡ್ಲಿಲ್ಲ. ನಸಿಕ್ನ್ಯಾಗ 3:45 ಎದ್ರ 4 ಗಂಟೆಗೆ 5 ನಿಮಿಷ ಕಡಿಮೆ ಇರ್ತಾವ. ಹೊರಗೆ ಬಂದ್ರೆ ರಾತ್ರಿ 9ರವರೆಗೆ ತೆರೆದ ಜೀವನದಂಗೆ ಇದ್ರು ಕೂಡ ಎಂದೂ ಪ್ರಯೋಗಗಳಿರ್ಲಿಲ್ಲ. ಆದ್ರೆ ಯಾವುದೇ ಕ್ಷಣ ಯಾವುದೇ ಶಬ್ದ ಮುಂದೆ ಬಂದ್ರೆ ಆ ಶಬ್ದದ ಎಲ್ಲ ಸ್ವರೂಪದ ಲಕ್ಷಣಗಳು ತತ್ಕ್ಷಣ ಹೇಳುವಂತಹ ಸಾಮರ್ಥ್ಯ ಇತ್ತು. ಆ ಕಾರಣಕ್ಕಾಗಿ ಹೇಳ್ತಾರ, ನಿರುಪಮಾಜನ್ಮ ಯೋಗಿ ನಿರಾಕುಳಂ ಸಕಲ ಸಂಪದ್ಘನಂ ಶರಣ ಸಂಭಾವಿತಂ ನಿರಪೇಕ್ಷ ಸಂಯಮಿ. ಯಾರಿಗೆ ಆಜನ್ಮ ಯೋಗ ಸಾಧ್ಯ ಐತಲ್ಲ, ಈ ಎಲ್ಲ ಒಂದೊಂದು ಶಬ್ದಗಳು ಕೂಡ ವಿವರಣೆ ಕೊಡ್ತಾ ಹೋದ್ರೆ 1 ತಾಸು ಬಯಸ್ತಾವ. ಇನ್ನೊಂದು ಪದ್ಯದ ಇನ್ನೊಂದು 5 ನಿಮಿಷ ಸಮಯ ಅದ. ಸಕಲ ಸಂಪದ್ಘನಂ ಅಂದ್ರ ಸಂಪತ್ತಿನ ಆಶಾ ಮೀರಿದ ಬಳಿಕ ಇದ್ದ ಸಂಪತ್ತಿನ ಸ್ವರೂಪ. ಅದಕ್ಕಾಗೆ ಮಹಾಸ್ವಾಮಿಗಳೆಲ್ಲರ ಹೆಸರಿನ ಮುಂದೆ ಶ್ರೀ 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 ಅಂತಾರ. ಒಂದ ಶ್ರೀ ಸಂಪದ್ಘನ ಶರಣ ಸಂಭಾವಿತಂ ನಿರಪೇಕ್ಷ ಸಂಯಮಿ. ನಮ್ಮ ಸಂಯಮ ಪ್ರಯೋಗಪೂರ್ಣ ಇರ್ತದೆ, ಪ್ರಯತ್ನ ಸಾಧ್ಯ ಇರ್ತದೆ. ಒಂದು ಹೆಜ್ಜೆ ಬಿಟ್ಟು ಮುಂದಿನ ಹೆಜ್ಜೆಗೆ ಹೋದ್ರೆ ನಮ್ಮ ಪ್ರಯತ್ನದ ಕಟ್ಟಿ ಒಡಿಬಹುದು. ಆದ್ರೆ ದೇವರ ಪ್ರಯತ್ನದ ಕಟ್ಟಿ ಎಂದೂ ಒಡೆದದ್ದನ್ನು ನೋಡ್ಲಿಲ್ಲ. ಅಂಥ ಸಂಯಮ ಇರ್ತಿತ್ತು. ಎಂಥ ಸಂಯಮ ಇರ್ತಿತ್ತು, ಎಂಥೆಂಥ ಸಮಯಗಳಲ್ಲಿ ಅನ್ನೋದನ್ನ ಹೇಳ್ತಾವಾದ್ರೆ ಮತ್ತೊಂದು ಅಧ್ಯಾಯ ಶುರುವಾಕ್ಕತಿ. ನಿರಪೇಕ್ಷ ಸಂಯಮಿ ಯತಿ ಶ್ರೇಷ್ಠಂ ಎಂದೊರೆಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ಕೊನೆದೊಂದು ಮಾತದ, ಪರಮ ಸನ್ಯಾಸಿ ಸದ್ಗುಣ ಪಕ್ಷಪಾತಿ ನರವಿದ್ಯಾಂಗಿ ಪಾಮರ ಜನೋದ್ಧಾರಿ ಸಾಗರ ಸಾಮ್ಯ ಶಾಂತಮತಿ ಸಮ್ಯಕ್ ಸುಹೃತ್ಕರ್ಮಿ ನಿಷ್ಕಾಮಿ ವಿಶ್ವಕುಟುಂಬಿ ಮೇದಿನಿಯ ಮರಾರಿ ಎಂದೊರೆಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ಹೇಳ್ತೇನ್ರಿ ಇನ್ನೊಂದು ಮಾತು. ಮೊದಲೇ ಓದಿವಿ, ಶಬ್ದಶಃ ಹೇಳ್ತೇವೆ. ಪರಮ ಸನ್ಯಾಸಿ. ಸನ್ಯಾಸದೊಳಗೆ ಬಹಳ ವಿಧಾನಗಳದಾವ. 4 ವಿಧಾನಗಳನ್ನು ನಿಜಗುಂಡ್ರೆ ಹೇಳ್ತಾರೆ. ಬಹುದಕ, ಕುಟೀಚಕ ಅಂತ ವಿಭಾಗಗಳನ್ನು ಮಾಡ್ಯಾರ. ಅಂಥದ್ರೊಳಗೆ ಅತ್ಯಂತ ಉನ್ನತ ಸನ್ಯಾಸ ಅಂತ ಕರೀತಾರಲ್ಲ ಪರಮಹಂಸ, ಅಂಥ ಸನ್ಯಾಸಿ ಅಪುಗಳಾಗಿದ್ರು. ಪರಮ ಸನ್ಯಾಸಿ ಸದ್ಗುಣ ಪಕ್ಷಪಾತಿ. ಇದೇಗ ಹೇಳಿದೀವಲ್ಲ, ಚರ್ಚಾ ಏನ್ ಬೇಕಾದ್ ನಡೆದ್ರು ಅವ್ರ ಪಕ್ಷಪಾತ ವಹಿಸ್ತಿದ್ರ ಸದ್ಗುಣ ಪಕ್ಷಪಾತ. ಅವ್ರು ಯಾವ ಪಕ್ಷಪಾತವನ್ನ ವಹಿಸ್ತಾರ ಅದು ಅದ್ರೊಳಗೆ ನಾವು ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಮಹಾನ್ ತಾರ್ಕಿಕರ್ರಿ ಅವರು. ಎಂಥ ತರ್ಕ ಅಂದ್ರೆ ಅವ್ರ ಬುದ್ಧಿ ಅಷ್ಟು ಚುರುಕಾದ ಬುದ್ಧಿ ಇನ್ನೊಂದು ನಾವು ನೋಡ್ಲಿಕ್ಕೆ ಆಗಂಗಿಲ್ಲ. ತರ್ಕ. ನರವಿದ್ಯಾಂಗಿ, ವಿದ್ಯಾ ಅಂಗರೂಪವನ್ನು ಧರಿಸಿ ಬಂದ ನರ.
ಶರೀರವನ್ನು ಧರಿಸಿ ಬಂದ ಜ್ಞಾನ. ಎಂತ ವರ್ಣನೆ ಅವ್ರದ್ದು. ಕುಮಾರ ನಿಜಗುಣ ಸ್ವಾಮಿಗಳು ಹಂಗ, ಅಪಗಳು ಹಂಗ ಅಂತ ಇಂಥ ಪದ್ಯ ಹುಟ್ಲಿಕ್ಕೆ ಸಾಧ್ಯದ. ಅವರು ಮಲ್ಲಿಕಾರ್ಜುನ ಅಪಗಳನ್ನ ಕುರಿತಾಗೂ ಒಂದು ಸುಪ್ರಭಾತ ಬರ್ದಾರ, ಆಶ್ರಮದಾಗ ಸಿಗ್ತೈತಿ, ನೀವೆಲ್ಲರೂ ಒಂದ್ಸರಿ ಕೇಳಿ ನೋಡ್ರಿ. ಭಗವದ್ಗೀತೆ, ಪರಮಾನುಭವ ಬೋಧೆ, ಶೂನ್ಯ ಸಂಪಾದನೆ, ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ, ಇದು ಎಲ್ಲದರ ಸಾರವನ್ನು ಅವ್ರು ಒಂದು ಸುಪ್ರಭಾತದಾಗ ಇಟ್ಟಾರ. ಅಟ್ ಶಾಣ್ಯಾರ ಅವ್ರು ಕುಮಾರ ನಿಜಗುಣ ಅಪಗಳು. ಅವರು ಅಪಗಳನ್ನ ಕುರಿತು ಸಾಗರವನ್ನು ಶಬ್ದಗಳಲ್ಲಿ ಬಂಧಿಸಿಡುವ ಸಾಮರ್ಥ್ಯವನ್ನು ಇಡ್ತಾರ. ಪರಮ ಸನ್ಯಾಸಿ, ಸದ್ಗುಣ ಪಕ್ಷಪಾತಿ, ನರವಿದ್ಯಾಂಗಿ, ಪಾಮರ ಜನೋದ್ಧಾರಿ. ಬಹಳ ಚಲೋ ಐತಿ, ನಮಗ ನಿಮ್ಗೆ ಸಂಬಂಧಪಟ್ಟದ್ದೈತಿ. ಅಪಗಳಿಗಿರುವಂಥ ಜ್ಞಾನ, ಅಪಗಳಿಗಿರುವಂಥ ಸಂಶೋಧನಾ ಪ್ರವೃತ್ತಿ, ಅಪಗಳಿಗಿರುವಂಥ ತೀಕ್ಷ್ಣವಾದ ಬುದ್ಧಿ, ತರ್ಕ ನೋಡಿದ್ರೆ ಅವ್ರು ಯಾವ್ಯಾವುದೋ ವಿಶ್ವವಿದ್ಯಾಲಯಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಆರಾಮಿರ್ಬೋದಾಗಿತ್ತೇನೋ ಅಂತ ಅನಿಸ್ತತಿ. ಆದ್ರೆ ಅವ್ರು ಅಂಥ ಕೈಂಕರ್ಯಕ್ಕಿಂತಲೂ ಕೂಡ ಲಕ್ಷೋಪಲಕ್ಷ ಜನರನ್ನು ಉದ್ಧರಿಸುವಂಥ ಕಾಯಕಕ್ಕೆ ತೊಡಗಿದ್ರು. ಪಾಮರ ಜನೋದ್ಧಾರಿ. ಯಾವಾಗರೆ ಬೆಂಗಳೂರು ಮೈಸೂರಿಗೆ ಹೋದಾಗ ಅಲ್ಲಿ ಬಹಳಷ್ಟು ಜನ ಭೇಟಿಯಾಗಕ್ಕೆಲ್ಲ ಬರ್ತಿದ್ರು. ನಾವು ಬೆಂಗಳೂರು ಇದ್ದಾಗ ನ್ಯಾಯಾಧೀಶರು ಬಹಳ ಜನ ದರ್ಶನಕ್ಕೆ ಬರ್ತಿದ್ರು. ಬಂದಾಗ ಇನ್ನು ಮುಂದೆ ಎಲ್ಲಿ ಪ್ರವಾಸ ಅಂತ ಕೇಳಿದ್ರೆ ಅಪ್ಪಗಳು ಹೇಳ್ತಿದ್ರು, ಇಂಥದ್ದೊಂದು ಸಣ್ಣ ಹಳ್ಳಿ ಐತ್ರಿ, ಅಲ್ಲೇ ಮುಂದಿನ ಪ್ರವಚನ ಶುರು ಆಕ್ಕತಿ ಅಂತ. ಅವ್ರ ಇಡೀ ಜೀವಮಾನದ ಸಮಯದಲ್ಲಿ ಬೆಂಗಳೂರು ಮೈಸೂರು ಕಳೆದದ್ದು ಕಡಿಮೆ, ಆದ್ರೆ ಹಳ್ಳಿಗಳಲ್ಲಿ ಕಳೆದದ್ದು ಬಹಳ. ಯಾಕಂದ್ರ ಪಾಮರ ಜನೋದ್ಧಾರಿ. ಅವರಿಗೆ ಹೃದಯವಂತಿಕೆ, ಭಕ್ತಿ, ಇದರ ಮಧ್ಯ ಕಾಲ ಕಳೆಯುವಂಥದ್ದು ಎಂಥ ಪ್ರೀತಿ ಇರ್ತಿತ್ತು ಅಂದ್ರೆ ಎಲ್ಲಿ ಬೇಕಾದಲ್ಲಿ. ನಾವೇ ಎಷ್ಟೋ ಸರಿ ಪೂಜ್ಯರಾದಂಥ ಹರ್ಷಾನಂದ ಅಪ್ಪಗಳನ್ನ ಒಂದು 3 ಸರಿ 4 ಸರಿ ಬಂದ್ರು ಜನ, ಅವ್ರಿಗೆ ದಿನಾಂಕ ಸಿಗಲಿಲ್ಲ, ಸ್ವಲ್ಪ ಕಷ್ಟ ಆಯ್ತು, ಇನ್ನೊಂದು ಸ್ವಲ್ಪ ದಿವಸ ನೋಡುನು ಅಂದ್ರೆ ನೀವು ಬರುವಾಗ 4 ಮಂದಿ ಪಟಕ ಸುತ್ಕೊಂಡು ಅವ್ರನ್ನ ಕರ್ಕೊಂಬರ್ರಿ, ಕಾಯಂ ಡೇಟ್ ತಗೊಂಡು ಹೋಗ್ರಿ ಅಂತ ಹೇಳ್ತಿದ್ದೀವಲ್ಲ. ಸುಳ್ಳು ಹೇಳಿವಲ್ಲ ನಾವು. 4 ಮಂದಿ ಪಟಕದವ್ರನ್ನ ಕರ್ಕೊಂಡು ಬಂದು ತಗೊಂಡು ಹೋಗ್ರಿ ಅಂತ ಹೇಳ್ತಿದ್ದೀವಿ. ಹಿರಿಯರ್ ನೋಡಿದ್ರೆ, ಊರ್ ಹಿರಿಯರ ದೈವ ಬಂದತ್ತೆ ಅಂದ್ರೆ ಅವ್ರಿಗೆ ಬಹಳ ಆನಂದ. ಪಾಮರ ಜನೋದ್ಧಾರಿ, ಸಾಗರ ಸಾಮ್ಯ ಶಾಂತಮತಿ, ಸಮ್ಯಕ್ ಸುಹೃತ್ಕರ್ಮಿ, ನಿಷ್ಕಾಮಿ, ವಿಶ್ವಕುಟುಂಬಿ, ಮೇದಿನಿ ಅಮರಾರಿ ಎಂದೊರಸಿಕೊಳ್ಳುವಂ. ಜಗತ್ತ ಅವರನ್ನ ನಡೆದಾಡುವ ದೇವರು ಅಂದ್ರ ಕುಮಾರ ನಿಜಗುಣ ಮಹಾಸ್ವಾಮಿಗಳವರು ಮೇದಿನಿ ಅಮರಾರಿ ಅಂತ ಕರೆದಾರ. ಎರಡೂ ಒಂದೇ ಶಬ್ದ. ಮಾರಾರಿ ಶಿವ, ಮೇದಿನಿಯ ಮಾರಾರಿ, ಭೂಮಿ ಮೇಲೆ ನಡೆದ ಭಗವಂತ. ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ ಅಂತಂತಾರೆ. ನಾವೊಂದು ಮಾತನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಇದೆಲ್ಲ ಲೀಲೆಯಾಗಿ ಕಣ್ಮರೆಯಾದಂಗೆ ಅನಿಸ್ತದೆ. ಎಷ್ಟೋ ಸಾರಿ, ಬಹಳಷ್ಟು ಸಾರಿ ಎಲ್ಲರಿಗೂ ಅನಿಸ್ತತೆ, ಅಪ್ಪಗಳು ಒಂದು ಗದ್ದಿಗೆ ಕಟ್ಟಿದ್ರೆ ಅಥವಾ ಏನಾರ ಹೆಚ್ಚು ಕಡಿಮೆ ಇತ್ತು ಅಂದ್ರೆ ನಾವು ಹೋದಾಗ ದರ್ಶನಾರೆ ಮಾಡ್ಕೊಂಡು ಬರಾಕ್ ಬರ್ತಿತ್ತು ಅಂತ. ಆದ್ರೆ ಇರ್ಲಾರದ್ದೇ ಚಲೋ ಅಂತ ಯಾಕೆ ಅನ್ಸಾಕತ್ತೈತೆ ಅಂದ್ರೆ ಪ್ರತಿ ಕ್ಷಣ ನಾವು ಅದನ್ನ ನೆನಪಿಸ್ಕೋಬಹುದು. ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾಧವ. ಉಪನಿಷತ್ತಿನ ಋಷು ಪರಂಪರೆಯ ಪ್ರತೀಕವಾದಂತಹ ಗುರುದೇವರು ಜಾಗತಿಕ ಜ್ಞಾನಗಳ ಸಾರ. ಒಂದ್ಸಾರಿ ಅವ್ರು ವಾದ ಮಾಡಕ್ ಕೂತ್ರ ಚಾರ್ವಾಕ ಸೋಲ್ಬೇಕು, ಬೃಹಸ್ಪತ್ಯಾಚಾರ್ಯ ತಲೆದೂಗಬೇಕು. ಅಸುರಗುರು ಶುಕ್ರನ ಬಗ್ಗೆ ಅವ್ರು ಹೇಳಲಿಕ್ಕಂದ್ರೆ ಶುಕ್ರಾಚಾರ್ಯ ಮಾಡಿದ್ದೇ ಸರಿ, ಎಲ್ಲರೂ ಒಳ್ಳೆಯವ್ರನ್ನ ತಿದ್ದಲಿಕ್ಕೆ ಹೋದ್ರೆ, ಎಲ್ಲರೂ ದೇವತೆಗಳಿಗೆ ಗುರು ಆದ್ರೆ ಅಸುರ ಸಂತಾನವನ್ನು ಮ್ಯಾಲೆತ್ತವ್ರು ಯಾರು? ಹೌದು, ಹಠ ತೊಟ್ಟ ಶುಕ್ರಾಚಾರ್ಯ ಅಂತ ಅನಿಸ್ಬೇಕು. ಅಕ್ಷರಶಃ ಅವತ್ತಿನ ಮಟ್ಟಿಗೆ ಚರ್ಚೆ ಹೆಂಗಿರ್ತಿತ್ತಂದ್ರ ಶುಕ್ರಾಚಾರ್ಯ ಮಾಡಿದ್ದೇ ಸರಿ, ಅಸುರ ಸಂತಾನಕ್ಕೆ ಗುರು ಆಗಬೇಕು ಅಂತ ಅನಿಸ್ತಿತ್ತು. ಹಂಗ ಕಾಳಿದಾಸ, ಮೇಘ, ಬಾಣ, ಭಾರವಿ ಎಲ್ಲರೂ ಕೂಡ ಸಮಗ್ರ ಸಾರವತ್ತಾಗಿ ಶಬ್ದ ರೂಪದೊಳಗ, ಪ್ರವಚನ ರೂಪದೊಳಗ ಲೋಕದ ಜನರ ಮನದ ಮೈಲಿಗೆಯನ್ನ ತೊಳೆಯುವ ಗಂಗೆಯಾಗಿ ಪ್ರವಹಿಸಿದವರು ಗುರುದೇವರು. ಜಗತ್ತಿನ ಎಲ್ಲ ತಾತ್ವಿಕರ ಸಾಕಾರ ರೂಪ ಪರಮ ಪೂಜ್ಯ ಗುರುದೇವರು ಸಿದ್ದೇಶ್ವರಪ್ಪಗಳು. ಕೊನೆಗೊಂದು ಸಾರಿ ನಾನು ಇದನ್ನು ಹೇಳ್ತೇನೆ, ಅವ್ರು ಅದನ್ನು ಹಚ್ತಾರ, ಅದನ್ನು ಕೇಳಿ ನಾವು ನಮ್ಮ ಮಾತನ್ನ ಮುಗಿಸ್ತೇವೆ. ನಮಗ ವಿಷಯಕ್ಕೆ ತಕ್ಕಂಗೆ ತಾತ್ವಿಕ ಚಿಂತನೆಗಳನ್ನು ಮಾತಾಡುವಂತಹ ವೇದಿಕೆಗಳು ಬಹಳ. ಯಾಕಂದ್ರೆ ಅವ್ರ ಆಶೀರ್ವಾದದಿಂದ ನಾನು ತತ್ವಜ್ಞಾನನ ಓದಿದ್ದು. ಆದ್ರೆ ಅವರನ್ನು ಬಿಟ್ಟು ಅದ್ರಾಗ ಏನಿಲ್ಲ, ಅವರೊಬ್ಬರಿದ್ರೆ ಅದ್ರಾಗ ಎಲ್ಲವೂ ಕೂಡ ಐತಿ ಅನ್ನುವಂಥ ಆಶಯದಿಂದ ನಾನು ಇದನ್ನು ಮಾತಾಡಿದ್ದೇನೆ.
ಸರಳ ಸೌಜನ್ಯ ಮೂರ್ತಿ ಸದಾ ಹಸನ್ಮುಖಿ ಸುಸಂಸ್ಕಾರಿ ಸುಂದರ ಮಹಾಮಂಗಳಾನ್ವಿತ ರೂಪಿ ಸಾರತರ ಸುಜ್ಞಾನಿ ಸಾಂದ್ರಸ ಪೂರ್ಣೆಂದು ಸನ್ನಿಪ ಶೋಭಿ ಪ್ರೇಮಮಯಿ ನ ದ್ವೇಷ್ಟಿ ಎಂದೊರೆಸಿಕೊಳ್ಳುವಂ ಮಹಾಮತಿ ಜ್ಞಾನಯೋಗಿ ಶಿವಸಿದ್ದೇಶ್ವರಂ. ನಾನೇನ್ ಹೇಳತ್ತೇನಿಲ್ಲ, ಇದು ಶುಷ್ಕ ಅನಿಸ್ತತಿ. ಯಾಕಂದ್ರ ಅವರು ಅಪ್ಪುಗಳು ಮುಂದೆ ಆ ಹಾಡನ್ನ ಹಾಡಿದ್ದೊಂದು ರೆಕಾರ್ಡಿಂಗ್ ಬಹಳ ಅಪರೂಪಕ್ಕೆ ಇವತ್ತು ಸಿಕ್ಕತ್ತದು, ಇಡ್ ದಿವಸತನ ನಮಗೂ ಸಿಕ್ಕಿರ್ಲಿಲ್ಲ. ಅದಕ್ಕೆ ತಾವೆಲ್ಲ ಅದನ್ನ ಕೇಳ್ರಿ ಅನ್ನುವಂಥ ಆಶಯದಿಂದ ಅವ್ರನ್ನ ನೆನೆದ್ರ ಮೈಲಿಗೆ ತೊಳಿತದ. ಶರೀರದ ಮೈಲಿಗೆಯನ್ನು ತೊಳೆದು ಸರಳ, ಆದರ ಮನದ ಮೈಲಿಗೆಯನ್ನು ತೊಳೆಯುವ ಸಾಮರ್ಥ್ಯ ಅದಕ್ಕದ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ ಇವತ್ತಿನ ನುಡಿ ಸೇವೆಯನ್ನ ಪರಮ ಪೂಜ್ಯ ಗುರುದೇವರ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಅರ್ಪಿಸ್ತೇನೆ. ಶರಣು ಶರಣಾರ್ಥಿ.